ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವಂತ ದೇವರ ಮಾತುಗಳು, ಬೆಳಕಿನ ವಾಕ್ಯ, ಶಾಂತಿಯ ವಾಕ್ಯ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ, ದೇವರ ನೀತಿ, ಧೈರ್ಯ, ದೇವರ ಜ್ಞಾನ, ಭಯಭಕ್ತಿ, ದೇವದೂತರ ಕಾವಲು, ದೇವರ ಕೃಪೆ. ಹೌದು ಪ್ರೇರೆ, ಎಲ್ಲ ನಾಮಕ್ಕಿಂತ ಮೇಲಾದ ಯೇಸುವಿನ ನಾಮದ ವಾಕ್ಯವನ್ನು ಅರ್ಥಕೊಳ್ಳೋಣ ಪ್ರೇರೆ. ಈ ದಿನ ನಾವು ಧ್ಯಾನಿಸಿರುವ ವಾಕ್ಯ ಭಾಗ ಅಂಶ ಪ್ರೇರೆ, ಆತನ ಆಜ್ಞೆಗಳನ್ನು ಕೈಕೊಳ್ಳುವವರೇ ಆತನನ್ನು ಅರಿತವರು. ಹೌದು ಪ್ರೇರೆ, ಯೇಸುವಿನ ಆಜ್ಞೆಗಳನ್ನು ಅಥವಾ ದೇವರ ಆಜ್ಞೆಗಳನ್ನು, ಆತ್ಮಸ್ವರೂಪನು ಮನುಷ್ಯಾಕಾರದಲ್ಲಿ ಹುಟ್ಟಿದ ಮಾತಾಡಿದ ದೇವರ ಮಾತಾದ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಳ್ಳುವವರೇ ಆತನನ್ನು ಯೇಸು ಕ್ರಿಸ್ತನ ಅರಿತವರು ಪ್ರೇರೆ. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ದೊಡ್ಡ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಬುದ್ಧಿ ವಿಕಾಸವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ಕೇಳಲಿರುವ ಜೀವಂತ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆಯ ಒಲವಾಗಿಸುವಂತೆ ಮತ್ತು ಕೇಳಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ, ಆ ಫಲ ಈ ಲೋಕದಲ್ಲಿ ಅನೇಕ ಆತ್ಮಗಳನ್ನು ಯೇಸುವಿನ ರಕ್ಷಣೆಗೆ, ಸತ್ಯದ ಜ್ಞಾನಕ್ಕೆ ತರುವಂತೆ, ನಿತ್ಯ ಜೀವಕ್ಕೆ ತರುವಂತೆ, ಶಾಶ್ವತವಾಗಿ ನಿಲ್ಲುವಂತೆ ಆ ಫಲ ಅನುಗ್ರಹಿಸಲಿ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧ ಆತ್ಮ ಪ್ರಭು ಒಡೆಯ. ಆಮೇನ್ ಆಮೇನ್. ಪ್ರೇರೆ, ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ಭೂಪರ ಲೋಕದ ಒಡೆಯನೇ, ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿಮಗೆ ತಂದೆ. ನಿಮ್ಮಿಂದ ಸೂರ್ಯ ತಪ್ಪದೆ ಉದಯವಾಗುತ್ತದೆ. ನಿಮ್ಮಿಂದಲೇ ನಾವಿಂದು ಉಳಿದಿದ್ದೇವೆ ತಂದೆ. ನಿಮ್ಮ ಕೃಪೆ ದೊಡ್ಡದು ಆಕಾಶಕ್ಕಿಂತ. ನಿಮ್ಮಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ನಿಮ್ಮ ಶಾಶ್ವತ ಕೃಪೆಯನ್ನು ಈ ವಾಕ್ಯ ಭಾಗ ಧ್ಯಾನಿಸುವ ಎಲ್ಲ ಮಕ್ಕಳಿಗೆ ನೀಡಿರಿ ಯೇಸುವೆ. ನಿಮ್ಮ ವಾಕ್ಯವೇ, ನಿಮ್ಮ ವಾಕ್ಯದಿಂದ ಹೊರಡುವ ಪರಿಶುದ್ಧಾತ್ಮನ ಶಕ್ತಿ, ಸನ್ನಿಧಿ, ಪ್ರಸನ್ನತೆ, ಆ ಶಾಶ್ವತ ಕೃಪೆ ಜೀವವಾಗಿದೆ ತಂದೆ. ನಿಮ್ಮನ್ನು ಅರಿತವರು, ನಿಮ್ಮ ಆಜ್ಞೆಗಳನ್ನು ಕೈಗೊಳ್ಳುವವರೇ ನಿಮ್ಮನ್ನು ಅರಿತವರು ಎನ್ನುವ ವಾಕ್ಯವನ್ನು ಧ್ಯಾನಿಸುವಾಗ ಯೇಸುವೆ, ನಿಮ್ಮ ಪರಿಶುದ್ಧ ವಾಕ್ಯಗಳ ಮುಖಾಂತರ ಯೋಹಾನನ 1ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಧ್ಯಾನಿಸುವಾಗ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ಪ್ರಭುವೇ, ನಿಮ್ಮ ಆಜ್ಞೆಗಳಿಗೆ ಸಂಬಂಧಪಟ್ಟ ಅನೇಕ ಪರಿಶುದ್ಧ ಗ್ರಂಥದ ವಾಕ್ಯಗಳನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪ್ರಿಯ ಮಕ್ಕಳಾದ, ಸೇವಕರಾದ, ವಿಶ್ವಾಸಿಗಳಾದ, ಭಕ್ತರಾದ ನಮ್ಮೆಲ್ಲರೊಂದಿಗೆ ಮಾತನಾಡಿ ಸವರಿದ ಕವಲುಗಳನ್ನು ಶುದ್ಧ ಮಾಡಬೇಕೆಂದು, ನಮ್ಮೆಲ್ಲರನ್ನು ನಿಮ್ಮ ಪರಿಶುದ್ಧ ಆತ್ಮನ ಸನ್ನಿಧಿಯಿಂದ ಮುಟ್ಟಬೇಕೆಂದು, ಗುಣಪಡಿಸಬೇಕೆಂದು, ದೈಹಿಕ, ಮಾನಸಿಕ, ಆತ್ಮಿಕವಾಗಿ ಬಿಡುಗಡೆ ಮಾಡಬೇಕೆಂದು, ಎಲ್ಲ ಅಂಧಕಾರದ ಬಂಧನಗಳಿಂದ ಅಭಿಷೇಕ ಮಾಡಬೇಕೆಂದು, ದುಷ್ಟನ ನೊಗ ಮುರಿಯಬೇಕೆಂದು, ಆಶೀರ್ವದಿಸಬೇಕೆಂದು, ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ನಮ್ಮೆಲ್ಲರನ್ನು ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ನಡೆದು ನಿಮ್ಮನ್ನು ಅರಿಯುವ ಮುಖಾಂತರ ಉಪಯೋಗಿಸಬೇಕೆಂದು, ನಿಮ್ಮ ಪರಿಶುದ್ಧ ಲೋಕದ ಬೆಂಕಿಯಿಂದ, ಪರಿಶುದ್ಧಾತ್ಮನ ವಾಕ್ಯದ ಬೆಂಕಿಯಿಂದ ನಮ್ಮೆಲ್ಲರೂ ತುಂಬಬೇಕೆಂದು, ವಾಕ್ಯದ ಜಲದಿಂದ ನಮ್ಮೆಲ್ಲರನ್ನು ತುಂಬಬೇಕೆಂದು, ಹೀಗೆ ಮಾಡಿ ಶಾಂತಿದಾಯಕ ದೇವರೇ, ಸೈತಾನನ ಎಲ್ಲ ಕಾರ್ಯಕ್ರಮಗಳನ್ನು ನಿಮ್ಮ ಮಕ್ಕಳ ಜೀವನದಲ್ಲಿ ನಾಶ ಮಾಡುತ್ತಾ ಬರಬೇಕೆಂದು, ಸೈತಾನನ ಕಾರ್ಯಗಳನ್ನು ನಾಶ ಮಾಡಲು ಪ್ರತ್ಯಕ್ಷನಾದ ಈ ಲೋಕದಲ್ಲಿ ಯೇಸು ಕ್ರಿಸ್ತನೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಪರಾತ್ಪರ ರಕ್ಷಕನಾದ ದೇವರೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಆತನ ಆಜ್ಞೆಗಳನ್ನು ಕೈಗೊಳ್ಳುವವರೇ ಆತನನ್ನು ಅರಿತವರು. ಹೌದು, ಯಾರ ಆಜ್ಞೆಗಳು ಪ್ರೇರೆ? ಯೇಸು ಕ್ರಿಸ್ತನ ಆಜ್ಞೆಗಳು ಕೈಗೊಳ್ಳುವವರೇ ಯೇಸು ಕ್ರಿಸ್ತನನ್ನು ಅರಿತವರು, ಅಥವಾ ತಂದೆಯ ಪ್ರತಿರೂಪವಾದ ಯೇಸು ಕ್ರಿಸ್ತನೇ. ಹೌದು ಪ್ರೇರೆ, ದೇವರ ವಾಕ್ಯ, ದೇವರ ಆಜ್ಞೆ ಆಗಿದ್ದಾನೆ ಯೇಸು. ಯೇಸುವನ್ನು
ಪ್ರೀತಿಸೋರು ದೇವರನ್ನು ಪ್ರೀತಿಸ್ತಾರೆ, ಯೇಸು ಮಾತು ಕೇಳೋರು ದೇವರ ಮಾತು ಕೇಳುತ್ತಾನೆ ಪ್ರೇರೆ. ಹೀಗೆ ಆ ಶಿಲುಬೆ ನಾಯಕನ ವಾಕ್ಯಗಳನ್ನು, ಮರಣ ಗೆದ್ದ ಮೃತ್ಯುಂಜಯನ ವಾಕ್ಯಗಳನ್ನು, ಲೋಕರಕ್ಷಕನ ವಾಕ್ಯಗಳನ್ನು ಕೇಳುವ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು ನಾನು ನೆನೆಯುವ ಶಾಶ್ವತ ಕೃಪೆ. ನಾನು ನೀನು ನೆನೆಯುವ ಶಾಶ್ವತ ಕೃಪೆ. ಯೇಸು ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಡುವ ಮುಖಾಂತರ 3ನೇ ದಿನ ಸಮಾಧಿಯಿಂದ ಜೀವಂತವಾಗಿ ಎದ್ದೇಳುವ ಮುಖಾಂತರ ಶಾಶ್ವತ ಕೃಪೆಯನ್ನು ತೆರೆದಿದ್ದಾನೆ ಪ್ರೇರೆ. ಪರಲೋಕದ ಬಾಗಿಲು, ಪರಲೋಕದ ಜೀವ. ಹೌದು ಪ್ರೇರೆ, ಆ ಬಾಗಿಲನ್ನು, ಆ ಜೀವವನ್ನು ಯಾರು ಮುಚ್ಚಲಾರರು, ಯಾರು ಕಸಿದುಕೊಳ್ಳಲಾರರು, ತೆಗೆಯಲಾರರು ಅಂತ ನಾವು ನೆನೆಯುವ ಶಾಶ್ವತ ಕೃಪೆ ಎನ್ನುವ ಹಾಡನ್ನು ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ ಪ್ರೇರೆ. ಹಾಡು ನನ್ನ ಹೃದಯವೆಷ್ಟೋ ಜೀವವುಳ್ಳ ದೇವರನ್ನು ದರ್ಶಿಸುವ ಆನಂದದಿಂದ ಕೇಕೆ ಹಾಕುತ್ತಿರುವುದು. ನನ್ನ ಜೀವವೆಷ್ಟೋ ಹೃದಯ ಜೀವವುಳ್ಳ ದೇವರನ್ನು ದರ್ಶಿಸುವ ಆನಂದದಿಂದ ಕೇಕೆ ಹಾಕುತ್ತಿರುವುದು. ನನ್ನ ದೇಹವೆಷ್ಟೋ ನಿನಗಾಗಿ ಆಶಿಸಿತು ಯೇಸುವೆ. ನಮ್ಮ ದೇಹವೆಷ್ಟೋ ನಿನಗಾಗಿ ಆಶಿಸಿತು. ಶಾಶ್ವತ ಕೃಪೆಯನ್ನು ನಾನು ನೆನೆಯುತ್ತಲೇ ಕಾಣಿಕೆಯಾದೆನು ನಿನ್ನ ಸನ್ನಿಧಿಯಲ್ಲಿ ಯೇಸುವೆ. ಕಾಣಿಕೆಯಾದೆವು ನಿನ್ನ ಸನ್ನಿಧಿಯೊಳಗೆ. ಶಾಶ್ವತ ಕೃಪೆಯನ್ನು ನಾವು ನೆನೆಯುತ್ತಲೇ ಭಕ್ತಿಹೀನರೊಂದಿಗೆ ನಿವಸಿಸುವುದಕ್ಕಿಂತ ನಿನ್ನ ಮಂದಿರಾವರಣದೊಳು ಒಂದು ದಿನವು ಕಳೆಯುವುದು ತಂದೆ. ಭಕ್ತಿಹೀನರೊಂದಿಗೆ ನಿವಸಿಸುವುದಕ್ಕಿಂತ ನಿನ್ನ ಮಂದಿರಾವರಣದೊಳು ಒಂದು ದಿನವು ಕಳೆಯುವುದು 1000 ದಿನಕ್ಕಿಂತ ಶ್ರೇಷ್ಠವಾದದ್ದು ಪ್ರಭುವೇ. 1000 ದಿನಗಳಿಗಿಂತ ಶ್ರೇಷ್ಠವಾದದ್ದು. ಶಾಶ್ವತ ಕೃಪೆಯನ್ನು ನಾವು ನೆನೆಯುತ್ತಲೇ ಕಾಣಿಕೆಯಾದೆವು ನಿನ್ನ ಸನ್ನಿಧಿಯೊಳಗೆ. ಕ್ರಿಸ್ತನೇ, ಕಾಣಿಕೆಯಾದೆನು ನಿನ್ನ ಸನ್ನಿಧಿಯಲ್ಲಿ. ಶಾಶ್ವತ ಕೃಪೆಯನ್ನು ನಾನು ನೆನೆಯುತ್ತಲೇ ಸಿಯೋನು ಶಿಖರದಲ್ಲಿ ಶಿಲುಬೆ ಸಿತಾರದೊಂದಿಗೆ ಸಿಂಹಾಸನದ ಎದುರು ಹೊಸ ಹಾಡು ಹಾಡುವೆ ಒಡೆಯನೆ. ಸಿಯೋನು ಶಿಖರದಲ್ಲಿ ಸಿಂಹಾಸನ ಎದುರಿಗೆ, ಸಿಂಹಾಸನದ ಎದುರಿಗೆ ಹೊಸ ಹಾಡು ಹಾಡುವೆ. ಸಿಯೋನಿನ ರಾಜನು ಕ್ರಿಸ್ತೇಸು ಎಂದು. ಸಿಯೋನು ರಾಜಾದಿರಾಜ ಯೇಸು ಕ್ರಿಸ್ತನೆಂದು. ಶಾಶ್ವತ ಕೃಪೆಯನ್ನು ನಾನು ನೆನೆಯುತ್ತಲೇ ಕಾಣಿಕೆಯಾದೆನು ನಿನ್ನ ಸನ್ನಿಧಿಯಲ್ಲಿ. ಕಾಣಿಕೆಯಾದೆವು ನಿನ್ನ ಸನ್ನಿಧಿಯೊಳಗೆ. ಶಾಶ್ವತ ಕೃಪೆಯನ್ನು ನಾವು ನೆನೆಯುತ್ತಲೇ ನೂತನವಾದ ಈ ಜೀವ ಮಾರ್ಗದಲ್ಲಿ ನೂತನ ಜೀವವು ಆತ್ಮಾಭಿಷೇಕವೇ. ಪರಿಶುದ್ಧಾತ್ಮನೇ, ನಿನ್ನಿಂದ ನೂತನವಾದ ಈ ಜೀವ ಮಾರ್ಗದಲ್ಲಿ ನೂತನ ಜೀವವು ಆತ್ಮಾಭಿಷೇಕವೇ. ನೂತನ ಸೃಷ್ಟಿಯಾಗಿ ನನ್ನ ಮಾರ್ಪಡಿಸಿದೇಸುವೆ. ನೂತನ ಸೃಷ್ಟಿಯಾಗಿ ನನ್ನ ಮಾರ್ಪಡಿಸಿತು. ಶಾಶ್ವತ ಕೃಪೆಯನ್ನು ನಾನು ನೆನೆಯುತ್ತಲೇ ಕಾಣಿಕೆಯಾದೆನು
ನಿನ್ನ ಸನ್ನಿಧಿಯೊಳಗೆ ಕಾಣಿಕೆಯಾದೆವು. ನಿನ್ನ ಸಮ್ಮುಖದಲ್ಲಿ ಶಾಶ್ವತ ಕೃಪೆಯನ್ನು ನಾನು ನೆನೆಯುತ್ತಲೇ. ಆಮೇನ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, living water flow. Amen. We welcome you, Father God Almighty, in Jesus Christ's name, in this place, in this word of God. Make us light of this world and salt of this earth. In your mighty will, in Jesus Christ's mighty name. Amen. Amen. ಹೌದು ಪ್ರೇರೆ, ಆತನ ಆಜ್ಞೆಗಳನ್ನು ಕೈಕೊಳ್ಳುವವರೇ ಆತನನ್ನು ಅರಿತವರು ಎನ್ನುವ ವಾಕ್ಯದೊಳಗೆ ಪ್ರವೇಶ ಹೋಗೋಣ. ಎಲ್ಲ ನಾಮಕ್ಕಿಂತ ದೊಡ್ಡ ನಾಮವಾದ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಹಾಡನ್ನು ನೋಡಿಕೊಂಡು ಪ್ರೇರೆ, ಶಾಶ್ವತ ಕೃಪೆಯೇ. ನಮ್ಮ ಹೃದಯ ಜೀವವುಳ್ಳ ದೇವರನ್ನು ಎಷ್ಟೊಂದು ಆತನ ದರ್ಶಿಸುವುದಕ್ಕೆ ಆನಂದದಿಂದ ಕೇಕೆ ಹಾಕಬೇಕಾಗಿದೆ ಪ್ರೇರೆ. ಹೌದು, ಆತನು ತನ್ನಲ್ಲಿ ಭರವಸೆ ಇಡುವವರಿಗೆ, ಭಕ್ತಿ ಇಡುವವರಿಗೆ, ಹುಡುಕುವವರಿಗೆ ದರ್ಶನ ನೀಡುತ್ತಾನೆ ಪ್ರೇರೆ. ಆತನು ನಿರ್ವಂಚಕನಾಗಿದ್ದಾನೆ. ಆತನು ಶಾಶ್ವತ ಕೃಪೆಯನ್ನು ನೀಡುವಾತನಾಗಿದ್ದಾನೆ. ಆತನ ಶಾಶ್ವತ ಕೃಪೆ ನಾವು ಪಡೆಯುವುದಾದರೆ ಆತನ ಸನ್ನಿಧಿಯಲ್ಲಿ ಕಾಣಿಕೆಯಾಗುತ್ತೇವೆ. ಶಾಶ್ವತ ಕೃಪೆ ನೆನೆಯುತ್ತಲೇ ಭಕ್ತಿನರೊಂದಿಗೆ ನಿವಾಸಿಸುವುದಕ್ಕಿಂತ ಆತನ ಪ್ರಾರ್ಥನಾ ಮಂದಿರ ದೇವಜನರೊಂದಿಗೆ ಒಂದು ದಿನ ದೇವರಾಜ್ಯಕ್ಕಾಗಿ ನೀತಿಯಾಗಿ ಜೀವಿಸುವುದು, ಪರಿಶುದ್ಧತೆಯಿಂದ ಜ್ಞಾನದಿಂದ ನಿತ್ಯ ಜೀವ ಸಂಬಂಧವಾಗಿ ಜೀವಿಸುವುದು, ದೇವರ ಮಂದಿರ ಆವರಣದ ಒಂದು ದಿನ ಕಳೆಯುವುದು 1000 ದಿನಗಳಿಗಿಂತ ಶ್ರೇಷ್ಠ. ಆದರೆ ನಿಜವಾದ ಜೀವಿತ. ಹೀಗೆ ಸಿಯೋನ್ ಶಿಖರದಲ್ಲಿ ಶಿಲುವೆ ಶಿತಾರದೊಂದಿಗೆ, ಅಂದರೆ ದೇವರನ್ನು ಕೊಂಡಾಡುವ ಹೌದು ಪದಾರ್ಥದೊಂದಿಗೆ ಪರಿಶುದ್ಧ ಪರ್ವತದಲ್ಲಿ ಯೇಸುವಿನ ದರ್ಶನ ಪಡೆದು ಆತನ ಸಿಂಹಾಸನ ಎದುರಿಗೆ ಹೊಸ ಹಾಡು ಆಡಬೇಕಾಯ್ತು ಪ್ರೇರೆ. ಭೂಲೋಕದಲ್ಲಿ ಮನುಷ್ಯರೊಳಗೆ ಆರಿಸಲ್ಕೊಳ್ಳಲ್ಪಟ್ಟ ಪ್ರಥಮ ಫಲದ ಜನರಂತೆ, ದೇವರಿಗೆ ಶ್ರೇಷ್ಠರಾದವರಂತೆ, ಹೀಗೆ ಸಿಯೋನಿನ ರಾಜನು ಯೇಸು ಎಂದು ಆಡಬೇಕಾಗಿದೆ. ನಾವು ನೂತನವಾದ ಈ ಜೀವ ಮಾರ್ಗದಲ್ಲಿ ನೂತನ ಜೀವ ಆತ್ಮಾಭಿಷೇಕ ನೀಡುತ್ತಾನೆ. ಯೇಸು ತನ್ನಲ್ಲಿ ವಿಶ್ವಾಸ ಇಡುವವರಿಗೆ ತಂದೆಯಲ್ಲಿ ಬೇಡಿ ಪರಿಶುದ್ಧಾತ್ಮ ಕಳುಹಿಸಿ, ಆ ಪರಿಶುದ್ಧಾತ್ಮ ನಮಗೆ ನೂತನ ಜೀವ ನೀಡಿ ಆತ್ಮಾಭಿಷೇಕ ಮಾಡುತ್ತಾನೆ, ನೂತನ ಸೃಷ್ಟಿಯಾಗಿ ಮಾರ್ಪಡಿಸುತ್ತಾನೆ ಅಂತ ಪ್ರಭುವನ್ನು ನೆನೆಯುವ ಶಾಶ್ವತ ಕೃಪೆ, ಜ್ಞಾನ, ವಿಶ್ವಾಸ, ಭಾಗ್ಯ ಪ್ರಭು ನಮ್ಮೆಲ್ಲರೂ ನೀಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೇನ್. ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋಣ ಪ್ರೇರೆ. ವಾಕ್ಯ, ಆತನ ಆಜ್ಞೆಗಳನ್ನು ಕೈಕೊಳ್ಳುವವರೇ ಆತನನ್ನು ಅರಿತವರು. ನಾವು ಯೋಹಾನನ ಮೊದಲನೇ ಪತ್ರಿಕೆ ನೋಡುವುದಾದರೆ 2ನೇ ಅಧ್ಯಾಯ 3ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ ಪ್ರೇರಿ. ಜಾನ್ ಫಸ್ಟ್ ಲೆಟರ್ ಚಾಪ್ಟರ್ 2 ವರ್ಸ್ 3rd to 6th ವರ್ಡ್. ಇಲ್ಲಿ ಓದುವುದಾದರೆ ಪೀಠಿಕೆ, ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಳ್ಳುವವರೇ ಆತನನ್ನು ಅರಿತವರು. ಹೆಡ್ಲೈನ್, ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಳ್ಳುವವರೇ ಯೇಸು ಕ್ರಿಸ್ತನನ್ನು ಅರಿತವರಂತ ಪ್ರೇರಿ. ಯೇಸು ಕ್ರಿಸ್ತನ ಆಜ್ಞೆ ಕೈಕೊಳ್ಳದಿದ್ದರೆ ಆತನನ್ನು ಅರಿತವರಲ್ಲ ಎಂದೇ ಅರ್ಥ. ಹೌದು, ಇಂದು ನಾವು ಅನೇಕರು ಚರ್ಚೆಗಳಿಗೆ ಹೋಗುತ್ತೇವೆ, ಕ್ರೈಸ್ತರಾಗಿದ್ದೇವೆ, ಆರಾಧಿಸುತ್ತೇವೆ, ಪ್ರಾರ್ಥಿಸುತ್ತೇವೆ. ಹೌದು ಪ್ರೇರಿ, ಯೇಸು ಕ್ರಿಸ್ತನ ಅರಿತು ಮಾಡುತ್ತಿದ್ದೇವಾ? ಆತನ ಆಜ್ಞೆಗಳನ್ನು ಕೈಕೊಂಡು ಮಾಡುತ್ತಿದ್ದೇವಾ? ಅಥವಾ ಯಾವುದೋ ಉದ್ದೇಶಕ್ಕೋಸ್ಕರ ಮಾಡುತ್ತಿದ್ದೇವಾ? ಅಳೆದು ಹೋಗುವ ಲೋಕ ಆಶೆಗಳಿಗಾಗಿ, ಹೆಸರುವಾಸಿಗಾಗಿ? ಹೌದು ಪ್ರೇರೆ. ಆದರೆ ಶಾಶ್ವತ ಕೃಪೆಯನ್ನು ನೆನೆದು ಜೀವ ಮಾರ್ಗದಲ್ಲಿ ನಡೆಯಲು ಆ ಸಿಯೋನ್ ಪರ್ವತದಲ್ಲಿ ಆತನನ್ನು ಸಿಲುವೆ ಶಿತಾರದೊಂದಿಗೆ ಸ್ತುತಿಸಲು ಆತನ ಆಜ್ಞೆಯನ್ನು ಕೈಗೊಂಡು ನಡೆಯುತ್ತಿದ್ದೇವಾ? ಹೌದು ಪ್ರೇರೆ. ಭಕ್ತಿನರೊಂದಿಗೆ ನಿವಾಸಿಸುವುದಕ್ಕಿಂತ ಆತನ ಆಲಯದ ಅಂಗಳದಲ್ಲಿ ಆತನನ್ನು ಕೊಂಡಾಡಲು, ಆತನ ಅರಿತುಕೊಳ್ಳಲು, ಸೇರಲು
ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಇಷ್ಟಪಡುತ್ತಿದ್ದೇವಾ? ಆದರೆ ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಳ್ಳುವವರೇ ಆತನನ್ನು ಅರಿತವರು. ನಾವು 3ನೇ ವಾಕ್ಯ ಪ್ರಾರಂಭ ಮಾಡೋಣ ಪ್ರೇರೆ. ಯೋಹಾನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯದಿಂದ 6ರವರೆಗೆ. 1 ಜಾನ್ ಲೆಟರ್ ಚಾಪ್ಟರ್ 2 ವರ್ಸ್ 3rd to 6th ವರ್ಡ್. ಇಲ್ಲಿ ಓದುವುದಾದರೆ 3ನೇ ವಾಕ್ಯ, ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. 4ನೇ ವಾಕ್ಯ, ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿ ಇಲ್ಲ. ಯಾವನಾದರೂ 5ನೇ ವಾಕ್ಯ, ಯಾವನಾದರೂ ಆತನ 5th ವರ್ಡ್, ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದೆ. ಇದರಿಂದಲೇ ಆತನಲ್ಲಿದ್ದೇವೆಂಬುದನ್ನು ತಿಳ್ಕೊಳ್ಳುತ್ತೇವೆ. 6ನೇ ವಾಕ್ಯ 6th ವರ್ಡ್, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆ ಎಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನೂ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಆಮೇನ್. ಆದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರೇ ಆತನ ಯೇಸು ಕ್ರಿಸ್ತನನ್ನು ಅರಿತವರು. ಆತನ ಆಜ್ಞೆ ಭಾರವಾದವುಗಳಲ್ಲ ಪ್ರೇರೆ. ಆತನ ನೊಗ ಹಗುರ, ಆತನ ಹೊರೆ ಸುಗಮ ಎಂದಿದ್ದಾನೆ. ಆತನು ದೀನ ಮನಸ್ಕನು, ಸಾತ್ವಿಕನಾಗಿರುವುದರಿಂದ ಆತನ ನೊಗ ಆಜ್ಞೆ ನಮ್ಮ ಹೆಗಲ ಮೇಲೆ ತೆಗೆದುಕೊಳ್ಳಬೇಕೆಂದು ಹೇಳಿದ್ದಾನೆ ಪ್ರೇರೆ. ಹೌದು, ಆತನ ಕೊಟ್ಟ ಕೆಲಸಗಳೇ. ಹೌದು, ಹೀಗೆ ನಾವು 3ನೇ ವಾಕ್ಯ ಪ್ರೇರೆ. ಮೊದಲನೇ ಪತ್ರಿಕೆ, ಯೋಹಾನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ. 3ನೇ ವಾಕ್ಯ ಒಂದೊಂದು ವಾಕ್ಯ ಧ್ಯಾನಿಸುತ್ತಾ ಹೋಗೋಣ ಪ್ರೇರೆ. ನಾವು ಆತನ ಆಜ್ಞೆಗಳನ್ನು 3rd ವರ್ಡ್, ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ನಾವು ಆತನ ಆಜ್ಞೆಗಳನ್ನು ಅಂದರೆ ನಾವು ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ನಾವೇ ತಿಳಿದುಕೊಳ್ಬೇಕಂದ್ರೆ ನಾವೇ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು ಪ್ರೇರೆ. ಬೇರೆಯವರು ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅವರು ಯೇಸು ಕ್ರಿಸ್ತನ ತಿಳಿದುಕೊಳ್ತಾರೆ. ಆದರೆ ನಾನು ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನೀನು ಆತನನ್ನು ಬಲ್ಲವರಾಗಿದ್ದೇವೆಂದು ನಾವೇ ತಿಳಿದುಕೊಳ್ಳುತ್ತೇವೆ ಪ್ರೇರೆ. ನಾವೇ ತಿಳಿದುಕೊಳ್ಳಬೇಕಂದ್ರೆ ದೇವರನ್ನು ಬಲ್ಲವರಾಗಿದ್ದೇವೆಂದು ದೇವರ ವಾಕ್ಯವಾದ, ದೇವರ ಆಜ್ಞೆಯಾದ ಯೇಸು ಕ್ರಿಸ್ತನನ್ನು ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಿಂದ ಆತನನ್ನು ಬಲ್ಲವರಾಗುತ್ತೇವೆ. ಹೌದು ಪ್ರೇರೆ, ಮತ್ತು ತಿಳಿದುಕೊಳ್ಳುತ್ತೇವೆ. ನಾವು ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 14ರಿಂದ 15 ವಾಕ್ಯದವರೆಗೆ ಓದುತ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 14 ವರ್ಸ್ 14th to 17th ವರ್ಡ್. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 15ರಿಂದ 17 ವಾಕ್ಯದವರೆಗೆ ಓದುವುದಾದರೆ ಇಲ್ಲಿ ಯೇಸು ಕ್ರಿಸ್ತ ಪ್ರಭು ರಕ್ಷಕ ಹೇಳುತ್ತಿದ್ದಾನೆ. ದೇವರು, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ತಂದೆಯನ್ನು ಬೇಡಿಕೊಳ್ಳುವೆನು. 16ನೇ ವಾಕ್ಯ, ಆಗ ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಹೌದು ಪ್ರೇರೆ. ಹೀಗೆ 17ನೇ ವಾಕ್ಯ 17th ವರ್ಡ್, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೋ ತಿಳಿಯದೆಯೋ ಇರುವುದರಿಂದ ಆತನನ್ನು ಹೊಂದಲಾರದು, ಆದರೆ ನೀವು ಆತನನ್ನು ಬಲ್ಲಿರಿ. ಹೇಗೆಂದರೆ ಆತನು ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಹೌದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ಆತನ ಆಜ್ಞೆಗಳನ್ನು ಕೈಗೊಳ್ಳುವವರೇ ಆತನನ್ನು ಅರಿತವರು ಎಂದು ಯೇಸು ಕ್ರಿಸ್ತನ ಆಪ್ತ ಶಿಷ್ಯ ಯೋಹಾನನು ಬರೆಯುತ್ತಿದ್ದಾನೆ ಪ್ರೇರೆ. ಹೌದು, ಎಲ್ಲ ಶಿಷ್ಯರು ಓಡಿ ಹೋದರೂ ಕೂಡ ಯೇಸುವಿನ ಶಿಲುಬೆ ಮರಣದ ಪ್ರಯಾಣದಲ್ಲಿ ಯೇಸುವಿನ ಆಪ್ತ ಶಿಷ್ಯ, ಯೇಸುವಿನ ಪಕ್ಕದಲ್ಲಿ ಎದೆಗೆ ಹೊರಗೆ ಮಲಗುತ್ತಿರುವ ಶಿಷ್ಯರು ಅವರಿಗೆ ತಿಳಿಯಾದ ಪ್ರಶ್ನೆಗಳನ್ನು ಯೋಹಾನನಿಗೆ ಸನ್ನೆ ಮಾಡಿ ಅದರ ಅರ್ಥ ಏನು ಕೇಳು ಗುರುವಿನಲ್ಲಿ ಎಂದು
ಕೇಳುತ್ತಿದ್ದರು. ಆಪ್ತ ಶಿಷ್ಯ ಮತ್ತು ಯೇಸು ತನಗೆ ಇಷ್ಟವಾದ ಶಿಷ್ಯರಲ್ಲಿ 3 ಶಿಷ್ಯರು, ಪೇತ್ರ, ಯಾಕೋಬ, ಯೋಹಾನ, ಇವರನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡು ಸತ್ತ ಬಾಲಕಿಯನ್ನು ಬದುಕಿಸುವುದಕ್ಕೆ ಅಥವಾ ತಾಬೋರ್ ಬೆಟ್ಟಕ್ಕೆ, ರೂಪಾಂತರ ಬೆಟ್ಟಕ್ಕೆ ಸೂರ್ಯನಂತೆ ಪ್ರಾರ್ಥನೆಯಲ್ಲಿ ಯೇಸು ಪ್ರಕಾಶವಾಗುತ್ತಿದ್ದ ಈ 3 ತೆಗೆದುಕೊಂಡು ಹೋಗ್ತಿದ್ದ. ಇವರಲ್ಲಿ ಯೋಹಾನ ಒಬ್ಬಾತ ಆಪ್ತ ಶಿಷ್ಯ ಮತ್ತು ಶಿಲುಬೆಯಲ್ಲಿ ಪೇತ್ರ, ಯಾಕೋಬ ಹೋದರೂ ಕೂಡ ಯೋಹಾನ ಓಡಿ ಹೋಗಲಿಲ್ಲ. ಕಾರಣ ಚಿಕ್ಕ ಮಕ್ಕಳಂತೆ ಹಿಂಬಾಲಿಸಿದ. ನೀವು ಹಿಂತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದಿದ್ದರೆ ದೇವರ ರಾಜ್ಯವನ್ನು ಸೇರುವುದೇ ಇಲ್ಲ ಎಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಯಾವನಾದರೂ ದೇವರ ರಾಜ್ಯವನ್ನು ಚಿಕ್ಕ ಮಕ್ಕಳ ಸ್ವಭಾವದಲ್ಲಿ ಸ್ವೀಕರಿಸಬೇಕಂತ ಹೇಳ್ತಾನೆ. ಇಲ್ಲದಿದ್ದರೆ ಅದರೊಳಗೆ ಪ್ರವೇಶವಾಗುವುದಿಲ್ಲ. ಹೌದು ಪ್ರೇರೆ. ಮತ್ತು ಈ ಚಿಕ್ಕ ಮಕ್ಕಳಿಗೆ ಯಾವನಾದರೂ ಪಾಪಕ್ಕೆ ಕಾರಣ ಆದರೆ, ಅಡ್ಡಿಯಾದರೆ ನನ್ನನ್ನು ಹಿಂಬಾಲಿಸಲು ಅವನು ಭಾರವಾದ ಕಲ್ಲನ್ನು, ಬೀಸುವ ಕಲ್ಲನ್ನು ಕುತ್ತಿಗೆ ಕಟ್ಟಿಕೊಂಡು ಸಮುದ್ರದಲ್ಲಿ ದಬ್ಬಿಸಿಕೊಳ್ಳುವುದೇ ಉತ್ತಮ. ಆದರೆ ಯೋಹಾನನ ಕುರಿತು ಆ ವಾಕ್ಯ ನೆರವೇರಿತು ಪ್ರೇರೆ. ಅದು ಹೀಗೆ ನನ್ನನ್ನು ಪ್ರೀತಿಸುವವರಾದರೆ ನೀವು, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 15ರಿಂದ 16, 17 ವಾಕ್ಯದಲ್ಲಿ ಹೇಳುತ್ತಿದ್ದಾನೆ ಪ್ರಭು. ನನ್ನನ್ನು ನೀವು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಅಥವಾ ವಾಕ್ಯಗಳನ್ನು, ಮಾತುಗಳನ್ನು ಕೈಗೊಳ್ಳುವಿರಿ, ನಡೆಯುವಿರಿ. ನನ್ನ ಪ್ರೀತಿಸಲಿಕ್ಕೆ ನೀವು ಕೈಗೊಂಡು ನಡೆಯುವುದಿಲ್ಲ. ಹೌದು ಪ್ರೇರೆ. ಮತ್ತು ಯಾರಾದರೂ ನನ್ನ ಪ್ರೀತಿಸುವವರಾದರೆ ನನ್ನ ಮಾತು ಕೈಗೊಂಡು ನಡೆಯುತ್ತಾರೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 23ನೇ ವಾಕ್ಯ. ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. 24ನೇ ವಾಕ್ಯ 24th ವರ್ಡ್. ಕೈಗೊಂಡು ನನ್ನನ್ನು ಪ್ರೀತಿಸದಿರುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವುದಿಲ್ಲ. ನೀವು ಆಲಿಸುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ತಂದೆಯ ಮಾತೆ. ಹೌದು ಪ್ರೇರೆ. ಯೇಸು ಹೀಗೆ ಹೇಳ್ತಿದ್ದ ಪ್ರೇರೆ, ನನ್ನದಲ್ಲ, ನನ್ನ ಇಷ್ಟವನ್ನು ನೆರವೇರಿಸುವುದಕ್ಕೆ ನಾನು ಬಂದಿಲ್ಲ. ನನ್ನನ್ನು ಕಳುಹಿಸಿಕೊಟ್ಟ ಆತನು ಸತ್ಯ ಸ್ವರೂಪನು, ಆತನ ಚಿತ್ತ ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಳಿಸದಿರುವುದೇ, ಕಡೆಯ ದಿನದಲ್ಲಿ ಜೀವಕ್ಕೆ ಎಬ್ಬಿಸುವುದೇ, ನಿತ್ಯ ಜೀವಕ್ಕೆ. ಹೌದು ಪ್ರೇರೆ. ಹೀಗೆ ಇಂದು ನಿನಗೂ ನನಗೂ ಕೊಟ್ಟ ಸಂಬಂಧಗಳಲ್ಲಿ ಅನೇಕರನ್ನು ಈ ಪ್ರಭುವಿನ ನಿತ್ಯ ಜೀವಕ್ಕೆ ನಡೆಸಬೇಕಾಗಿದೆ ಪ್ರೇರೆ. ಅಧಿಕಾರದಿಂದಲ್ಲ, ದರ್ಪದಿಂದಲ್ಲ, ನಾನೇ ಏನು ಶ್ರೇಷ್ಠ ಭಕ್ತನು ಎಂದಲ್ಲ, ಯೇಸುವಿನಂತೆ ಸಾತ್ವಿಕನಾಗಿ ದೀನ ಹೃದಯನಾಗಿ ಪ್ರಭುವಿನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ. ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ, ದೇಹಕ್ಕೆ ವಿಶ್ರಾಂತಿ. ಭಾರ ಹೊತ್ತು ಬಳೆಯಲ್ಲಿ ಬೆಂಡಾಗಿರುವ ಅಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ಪ್ರಭುವಿನ ಬಳಿಗೆ ಬನ್ನಿರಿ. ನಿಮ್ಮ ದೇಹಕ್ಕೆ ವಿಶ್ರಾಂತಿ, ನಿಮ್ಮ ನೊಗ ಪ್ರಭುವಿನ ಮೇಲೆ ಕೊಟ್ಟು ಪ್ರಭುವಿನ ನೊಗ ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ. ಸುವಾರ್ತೆ ನೊಗ, ವಿಶ್ವಾಸ ನೊಗ, ಯೇಸುವಿನ ಪ್ರೀತಿಸುವ ನೊಗ, ಆತನ ಆಜ್ಞೆಗಳನ್ನು ಕೈಗೊಂಡು ಆತನನ್ನು ಅರಿಯುವ ನೊಗ ನಿಮ್ಮ ಮೇಲೆ ತೆಗೆದುಕೊಂಡ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸುವನ್ನು ಪ್ರೀತಿಸುವ ನೊಗ. ಅದು ಪ್ರೇರೆ. ತನ್ನ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನೇ ಮುಡಿಪಾಗಿ ಇಡುವ ನೊಗ, ಮೀಸಲಾಗಿ ಇಡುವ ನೊಗ, ಮೆಚ್ಚುಗೆಯಾದ ದೇವಜನ ಆಗುವ ನೊಗ. ಅದು ಪ್ರೇರೆ. ಸಜೀವ ಬಲಿಯಾಗಿ ಸಮರ್ಪಿಸಿಕೊಳ್ಳುವ ನೊಗ. ಹೀಗೆ ನೀವು ನನ್ನ ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಮತ್ತು ನಾನು ತಂದೆಯ ದೇವರಲ್ಲಿ ಬೇಡಿಕೊಳ್ಳುವೆನು, ತಂದೆಯಾದ ದೇವರು ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತಾನೆ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಆತನನ್ನು ಸದಾಕಾಲ ನಿಮ್ಮ ಸಂಗಡ ಇರಲು ಕೊಡಲಾಗುತ್ತದೆ. ಆತನು ಬಂದು ಮುಂದೆ ಆಗುವ ಸಂಗತಿಗಳನ್ನು ತಿಳಿಸುತ್ತಾನೆ, ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ. ಪ್ರೇರೆ. ನಿಮ್ಮೊಂದಿಗೂ ನಿಮ್ಮೊಳಗೂ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ. ಅವರೇ ಅಂತ ಸತ್ಯದಾತ್ಮ ನಮ್ಮ ಬಳಿಯಲ್ಲಿ ವಾಸ ಮಾಡುವ ನಮ್ಮೊಳಗಿರುವ ಆತ್ಮ ಪ್ರಭು ನಮ್ಮೆಲ್ಲರಿಗೆ ಅನೇಕರಿಗೆ ನೀಡಿದ್ದಾನೆ ಪ್ರೇರೆ. ನಮಗೂ ನೀಡಲಿ. ಅನುಭವಿಸಿದ್ದೇವೆ ಪ್ರೇರೆ, ಆದರೆ ಸ್ಪಷ್ಟತೆ ಅನುಭವಿಸಬೇಕು, ನೆಗೆಟಿವ್ ಆಗಿ ಅಲ್ಲ. ಹೌದು ಪ್ರೇರೆ. ದೇವರ ವಾಕ್ಯ ದೇವರ ಆತ್ಮ ಆಗಿದೆ ಪ್ರೇರೆ. ದೇವರ ವಾಕ್ಯ ಹೆಚ್ಚಾಗಿ ಪ್ರೀತಿಸೋರು ದೇವರ ಆತ್ಮನ ಪರಿಚಯ ಇಲ್ಲದಿದ್ದರೆ
ಅದೊಂದು ವಿಗ್ರಹ ಆರಾಧನೆ ಇದ್ದಂತೆ. ಹೌದು ಪ್ರೇರೆ, ಅದೊಂದು ಗರ್ವದ ಜೀವಿತಕ್ಕೆ ನಡೆಸುತ್ತದೆ. ಪರಿಸರ ಶಾಸ್ತ್ರಿಗಳಂತೆ ಯೇಸು ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನುಡಿಯುತ್ತಿದ್ದಾನೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 5:39 ವರ್ಡ್. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 39ನೇ ವಾಕ್ಯ. ಶಾಸ್ತ್ರಗಳಿಂದ ನಿತ್ಯ ಜೀವ ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ಆದರೆ ಇಲ್ಲಿ ಪರಿಶುದ್ಧಾತ್ಮನ ಕುರಿತು ಹೇಳ್ತಿದ್ದಾನೆ. ನೀವು ವಾಕ್ಯಗಳನ್ನು ವಿಚಾರಿಸಿ ತಿಳಿದುಕೊಡುತ್ತೀರಿ, ನಿತ್ಯ ಜೀವ ಕೊಡುತ್ತದಂತ. ಅಬ್ರಾಹ್ಮ ಇಸಾಕನ ದೇವರು, ಧರ್ಮಶಾಸ್ತ್ರ, ಇದೆಲ್ಲ ಇಂದಿಗೂ ಕೂಡ ಯೇಸು ಕ್ರಿಸ್ತನ ಜೀವಿತದ ಸುವಾರ್ತೆಗಳನ್ನು ಓದುವರಿದ್ದಾರೆ ಪ್ರೇರೆ. ಆದರೆ ಪವಿತ್ರಾತ್ಮ ಅನುಭವ ಇಲ್ಲ. ಪವಿತ್ರಾತ್ಮ ಹೊಂದಿಕೊಂಡಿದ್ದೇವೆ ಎಂದು ಹೇಳ್ತಿದ್ದಾರೆ. ಆದರೆ ಪವಿತ್ರಾತ್ಮನ ಪಡೆದವರು ಪ್ರಕಾಶಿಸುತ್ತಾರೆ ಪ್ರೇರೆ. ಸೈತನ ರಾಜ್ಯ ಕೆಡುತ್ತಾರೆ, ದೇವರ ರಾಜ್ಯ ಕಟ್ಟುತ್ತಾರೆ. ಪರಿಶುದ್ಧಾತ್ಮ ವರಗಳು ಕಾರ್ಯ ಮಾಡುತ್ತವೆ, ಪರಿಶುದ್ಧ ಆತ್ಮನ ಫಲಗಳು ಕಾರ್ಯ ಮಾಡುತ್ತವೆ. ಆದರೆ ಇವು ಯಾವುವು ಇಲ್ಲದೆ ದೇವರ ವಾಕ್ಯ ಎನ್ನುವುದಾದರೆ ನಾವೊಂದು ಮೂಢನಂಬಿಕೆಯಲ್ಲಿದ್ದೇವೆ ಪ್ರೇರೆ. ಮತ್ತು ಸರಿಪಡಿಸಿಕೊಳ್ಳಬೇಕಾದದ್ದು ಯಾವುದೆಂದು ಸೈತಾನನು ಕಣ್ಮುಚ್ಚುತ್ತಾನೆ. ಆದರೆ ನಾವು ಆತನ ಆಜ್ಞೆಗಳನ್ನು ಕೈಗೊಂಡಾಗ ಆತನನ್ನು ಅರಿತುಕೊಳ್ಳುವ ಬೇರೊಬ್ಬ ಸಹಾಯಕ ಸತ್ಯದ ಆತ್ಮ ಸದಾಕಾಲ ನಮ್ಮ ಸಂಗಡ ಇರಲು ಕೊಡುತ್ತಾನೆ ಪ್ರಭು. ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ. ಪ್ರೇರೆ, ಗರ್ವದ ಜೀವಿತ ನನಗೆಲ್ಲ ಗೊತ್ತಾಗಿದೆ, ದೇವರ ವಾಕ್ಯ. ಹೌದು ಪ್ರೇರೆ. ಮತ್ತು ಆತನನ್ನು ತಿಳಿದುಕೊಳ್ಳುವುದಿಲ್ಲ, ನೋಡುವುದಿಲ್ಲ ಅಂತ ಪ್ರೇರೆ. ಕಾಣುವುದಿಲ್ಲ ಅಂದರೆ ಪರಿಶುದ್ಧಾತ್ಮ ಕಾಣುತ್ತಾನೆ ಅಂತ ಆತ್ಮ ಕಣ್ಣಿಗಳಿಗೆ ಅಂತ ಅರ್ಥ. ಹೌದು, ಆತನೇ ಆತ್ಮ ಕಣ್ಣು ತೆರೆಯುವ ಆತನು, ಯೇಸುವನ್ನು ದರ್ಶನ ಮಾಡುವಂತೆ ಮಾಡುವಾತನು. ಹೀಗೆ ನಮ್ಮ ಸದಾಕಾಲ ನಮ್ಮೊಂದಿಗೆ ವಾಸ ಮಾಡುತ್ತಾನೆ, ನಮ್ಮೊಳಗೆ ಇರುತ್ತಾನೆ ಪ್ರೇರೆ. ದೇವರ ವಾಕ್ಯ ದೇವರ ಆತ್ಮದಲ್ಲಿ ಕೈಯಲ್ಲಿ ಬಲವಾದ ಆಯುಧವಾಗಿದೆ ಪ್ರೇರೆ. ದೇವರ ಆತ್ಮ ಇಲ್ಲದಿದ್ದರೆ, ದೇವರ ವಾಕ್ಯ ನಿನ್ನ ಕೈಯಲ್ಲಿ ಬಲಹೀನವಾದ ಆಯುಧ. ದೇವರ ಯೇಸು ಕ್ರಿಸ್ತನನ್ನು ಜನತೆಗೆ, ಸಮಾಜಕ್ಕೆ ಬಲಹೀನವಾಗಿ ತೋರಿಸುವ ಸೇವಕಿಯಾಗುತ್ತೀನಿ ನೀನು. ಪರಿಶುದ್ಧ ಆತ್ಮ ಅನುಭವದೊಳಗೆ ಪ್ರವೇಶ ಆಗುವ ಪ್ರೇರೆ. ನನ್ನ ಆಜ್ಞೆಗಳನ್ನು ನೀವು ಪ್ರೀತಿಸಿ ಕೈಗೊಂಡು ನಡೆಯುವುದಾದರೆ ತಂದೆಯಲ್ಲಿ ಬೇಡಿಕೊಳ್ಳುತ್ತೇನೆ, ತಂದೆ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರಲು ಕೊಡಲಾಗುವುದು. ಹೌದು ಪ್ರೇರೆ. ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ. ಲೋಕ ಅಂದರೆ ನಾವು ಕೂಡ ದೇವರಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ನಾವು ಕೂಡ ದೇವರನ್ನು ಬಲ್ಲೆವು. ಪವಿತ್ರಾತ್ಮ ಚಿಕ್ಕಂದಿನಲ್ಲಿ ದೀಕ್ಷಾಸ್ಥಾನದಲ್ಲಿ ನಮಗೆ ದೊರಕಿದೆ. ಅಥವಾ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಪರಿಶುದ್ಧಾತ್ಮ ಬಂತು? ಇಲ್ಲ ಪ್ರೇರೆ. ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನಿಗೆ ಕೂಡ ಆಕಾಶ ತೆರೆದು ದೇವರ ಆತ್ಮವು ಪಾರಿವಾಳದ ರೂಪದಲ್ಲಿ ಸಶರೀರ ಆಕಾರದಲ್ಲಿ ಯೇಸುವಿನ ಮೇಲೆ ಬಂದು ನೆಲೆಸಿದನು. ಹೌದು ಪ್ರೇರೆ. ಪಂಚಶತಮ ದಿನದಂದು ಕೂಡ ಶಿಷ್ಯರ ಮಧ್ಯದಲ್ಲಿ ಬಿರುಗಾಳಿಯೋಪಾದಿಯಲ್ಲಿ ಅಗ್ನಿ ಕೆನ್ನಾಲಿಗೆಯಂತೆ ಶಿಷ್ಯರ ಮೇಲೆ ತುಂಡು ತುಂಡಾಗಿ ಇಳಿದು ಬಂದನು. ಹೌದು ಪ್ರೇರೆ. ಮತ್ತು ಕೊರ್ನೇಲಿಯಸ್ ಮನೆಯಲ್ಲಿ ಪೇತ್ರನು ದೇವದೂತನ ಮುಖಾಂತರ ಸುವಾರ್ತೆ ಕರೆಯಲ್ಪಟ್ಟಾಗ ಅಲ್ಲಿ ಕೂಡ ಅವರ ಮೇಲೆ ಕೂಡ ಪರಿಶುದ್ಧಾತ್ಮ ಇಳಿದು ಬಂದನು. ಹೌದು ಪ್ರೇರೆ. ಮತ್ತು ಪೌಲನು ಕೆಲವು ಜನರನ್ನು ಭೇಟಿಯಾಗಿ, ನೀವು ದೀಕ್ಷಾಸ್ನಾನ ಪಡೆದಾಗ ಪರಿಶುದ್ಧಾತ್ಮನನ್ನು ಹೊಂದಿದ್ದೀರೋ ಎಂದು ಕೇಳಿದಾಗ, ಪವಿತ್ರಾತ್ಮ ಇರುವುದನ್ನು ಕುರಿತು ನಮಗೆ ಗೊತ್ತಿಲ್ಲ ಎನ್ನುತ್ತಾರೆ. ನೀವು ದೀಕ್ಷಾನ ಯಾವುದು ಮಾಡಿಸ್ಕೊಂಡಿದ್ದೀರಿ? ಯೋಹಾನ ಅನ್ನೋದು. ಆಗ ಈ ಯೇಸು ಕ್ರಿಸ್ತನ ಹೆಸರಿನ ದೀಕ್ಷಾನ ಮಾಡುತ್ತಾನೆ ಪ್ರೇರೆ. ಅವರ ಮೇಲೆ ಪ್ರಾರ್ಥಿಸಲು ಪರಿಶುದ್ಧಾತ್ಮ ಇಳಿದು ಬರುತ್ತಾನೆ. ಅವರು ಅನ್ಯ ಭಾಷೆಗಳು ಮಾತಾಡುತ್ತಾರೆ. ಅಪ್ರೆ ಅನ್ಯ ಭಾಷೆ ಮಾತಾಡುತ್ತಾರೋ ಇಲ್ಲೋ ಅದು ಮುಖ್ಯ ಅಲ್ಲ ಪ್ರೇರೆ. ಪರಿಶುದ್ಧಾತ್ಮ ನಿನ್ನ ಮೇಲೆ ಬಂದಿದ್ದಾನೋ ಇಲ್ಲ, ಆ ವಿಸ್ಮಯ ಶಕ್ತಿಯನ್ನು ಭೇಟಿಯಾಗಿದ್ದೇ ಇಲ್ಲ. ಆ ಪ್ರೇರೆ. ದೆವ್ವಗಳು ಕೂಡ ಯೇಸುವನ್ನು ವಿಶ್ವಾಸಿಸುತ್ತವೆ. ಲೋಕರಕ್ಷಕ ಸತ್ಯ ದೇವರು, ಮರಣ ಗೆದ್ದಾತನು, ಪಾಪ ಕ್ಷಮಿಸುವಾತನು ನಮಗಿಂತ ಜಾಸ್ತಿ ಗೊತ್ತು ಪ್ರೇರೆ ಸೈತಾನಿಗೆ. ಯೇಸು ದೇವರೊಬ್ಬತೆ ಎಂದು ನಂಬುತ್ತವೆ, ಹೆದರಿ ನಡುಗುತ್ತವೆ. ಆದರೆ ನಾವಾದರೂ ನಂಬುತ್ತೇವೆ, ಹೆದರಿ ನಡುಗುವುದಿಲ್ಲ. ಕಣ್ಣೀರಿನ ಪ್ರಾರ್ಥನೆ ಬೇಡ ಅಂತೀವಿ, ಉಪವಾಸ ಪ್ರಾರ್ಥನೆ ಬೇಡ ಅನ್ನುತ್ತೀವಿ. ಆದರೆ ವಿಶ್ವಾಸ ಮಾತ್ರ ಸಾಕು, ಕ್ರಿಯೆಗಳು ಬೇಡ ಎನ್ನುತ್ತೀವಿ. ಆದರೆ ಬೈಬಲಿಗೆ ವಿರುದ್ಧವಾಗಿ
ಬೋಧಿಸುತ್ತೇವೆ. ಕಾರಣ, ಯೇಸುವನ್ನು ಪ್ರೀತಿಸಿದ್ದೇವೆ, ಆಜ್ಞೆಗಳನ್ನು ಕೈಗೊಂಡು ನಡೆದಿಲ್ಲ. ಆಜ್ಞೆಗಳನ್ನು ಕೈಗೊಂಡು ನಡೆದಿದ್ದರೆ ನಿಜವಾಗಿ ಯೇಸುವನ್ನು ಪ್ರೀತಿಸುವವರೆಂದು ನೀವೇ ಗೊತ್ತಾಗುತ್ತಿತ್ತು. ಮತ್ತು ಯೇಸು ತಂದೆಯಲ್ಲಿ ಪ್ರಾರ್ಥಿಸುತ್ತಿದ್ದ, ನಿನಗಾಗಿ ನನಗಾಗಿ ಪರಿಶುದ್ಧಾತ್ಮನ ಕಳಿಸಿಕೊಡುತ್ತಿದ್ದ. ಆ ಸತ್ಯದ ಆತ್ಮ ಸದಾಕಾಲ ನಮ್ಮ ಸಂಗಡ ಇರಲು ಕೊಡಲಾಗುತ್ತದೆ ಪ್ರೇರೆ. ಲೋಕ ಆತನನ್ನು ನೋಡಲಾರದು, ತಿಳಿಯುವುದಿಲ್ಲ. ನೀನು ನಾನು ಆತನ ಆಜ್ಞೆ ಕೈಗೊಂಡು ನಡೆದರೆ ಆತನ ಅರಿತುಕೊಳ್ಳುತ್ತೇವೆ. ಪರಿಶುದ್ಧಾತ್ಮ ಮೂಲಕ ಅರಿತುಕೊಳ್ಳುತ್ತೇವೆ ಪ್ರೇರೆ, ಇಲ್ಲದಿದ್ರಿಲ್ಲ. ಹೌದು, ಪರಿಶುದ್ಧಾತ್ಮ ಬಂದಾಗ ನಮ್ಮ ಆತ್ಮದ ಕಣ್ಣು ತೆರೆಯುತ್ತದೆ. ನಮ್ಮ ಅಂತರಂಗದಲ್ಲಿ ಮನಸ್ಸಿನಲ್ಲಿರುವ ಎಲ್ಲ ಸೈತಾನನ ಸರಪಳಿ ಹರಿದು ಹೋಗುತ್ತವೆ. ಅಂತರಂಗದಲ್ಲಿರುವ ತಂದೆಯಾದ ದೇವರು ನೆಡದ ಎಲ್ಲ ವಿಷದ ಬೇರುಗಳು ಕಿತ್ತೆಸೆಯಲಾಗುತ್ತದೆ. ಪರಿಶುದ್ಧಾತ್ಮ ಬಂದಾಗ ಫ್ರೀಡಮ್ ಮಾಡ್ತಾನೆ ಪ್ರೇರೆ. ಪ್ರಭುವಿನ ಆತ್ಮ ಎಲ್ಲಿದೆಯೋ ಅಲ್ಲಿ ಸ್ವಾತಂತ್ರ್ಯ, ಬಿಡುಗಡೆ, ದೇವರ ಮಕ್ಕಳ ಪದವಿ. ಅದು ಪ್ರೇರೆ. ನಾನು ಕೂಡ 2006ರಲ್ಲಿ ದೇವರಲ್ಲಿ ವಿಶ್ವಾಸಿಟ್ಟ 2007, 8, 9ರಲ್ಲಿ ಪ್ರಾರಂಭದಲ್ಲಿ ಬೆಳಗಿನ ಜಾವ ಪರಿಶುದ್ಧಾತ್ಮ ದರ್ಶನವಾಯಿತು ಪ್ರೇರೆ. 1 ಗಂಟೆ ಮೊಣಕಲ್ಲೂರಿ ಪ್ರಾರ್ಥನೆ ಮಾಡ್ತಿದ್ದೆ. 1 ತಿಂಗಳ ಮಾಡಿದೆ ಪ್ರಭುವಿನ ಸ್ವರ ಕೇಳಲು. ಹೀಗೆ ಗೋಡೆಗೆ ಕೂತುಕೊಂಡಾಗ ದರ್ಶನ ಆಯ್ತು ಪ್ರೇರೆ. ದೊಡ್ಡ ನದಿ ಹರಿತು, ಜೀವ ನದಿ ನನ್ನ ಮೇಲೆ. ಬೇರೆ ಭಾಷೆ ಮಾತಾಡಿದೆ, ನನಗೆ ಗೊತ್ತಿಲ್ಲ, ಪರಲೋಕ ಭಾಷೆ. ಮತ್ತು ಆ ನೀರಿನೊಳಗಿಂದ ಒಂದು ಬೆಂಕಿ ಇಳಿದು ಬಂತು. ಆ ಬೆಂಕಿ ಕರೆಂಟ್ ಶಾರ್ಟ್ ತರೀತು ಪ್ರೇರೆ. ದೇಹವೆಲ್ಲ ಜಜ್ಜರಿತು ಹೋಯಿತು. ಆ ಮನಸ್ಸಿನಲ್ಲಿ ತಲೆಯಲ್ಲಿರುವ ಎಲ್ಲ ಪೂರ್ವಜರ ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಮೂಢನಂಬಿಕೆ, ವಿಗ್ರಹ ಆರಾಧನೆ ಎಲ್ಲ ಬಿಚ್ಚಿ ಹೋಯಿತು. ಮತ್ತು ಅಂತರಂಗದಲ್ಲಿ ಇಳಿದಾಗ ಅಲ್ಲಿ ಇರುವ ಆ ರಕ್ತದಲ್ಲಿ ಬಂದಿರುವ ಎಲುಬು ಮಾಂಸದಲ್ಲಿರುವ ಆ ಕಾಮ, ಕ್ರೋಧ, ಮದ, ಮತ್ಸರ, ಭಿನ್ನಮತ, ಪಕ್ಷಪಾತ, ಟಿಕಿಚು ಇವೆಲ್ಲ 14 ಥರದ ಪೈಶಾಚಿಕ ಗುಣಗಳು ನಾನು ಮುಂದೆ ನೀನು ಮುಂದೆ ಎಂದು ಕಿರಿಚಿ ಓಡಿ ಹೋದು ಪ್ರೇರೆ. ಆ ಪರಿಶುದ್ಧಾತ್ಮನು ಎದೆಯಲ್ಲಿ ಆವರಿಸಿಕೊಂಡ. ಬಿಡುಗಡೆ ಆಯಿತು. ಪರಿಶುದ್ಧಾತ್ಮ ಎಲ್ಲಿದ್ದನು ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ, ದೇವರ ಮಕ್ಕಳ ಪದವಿ ಎನ್ನುವಂತೆ ಪ್ರಶಾಂತವಾಯಿತು. ನನಗೆ ಸಾವಿಲ್ಲ ಎನಿಸಿತು, ನಿತ್ಯ ಜೀವ ಎನಿಸಿತು. ಮತ್ತು ದೇವರಾತ್ಮನು ಮಾತಾಡಿದನು, ನಾನು ಪರಿಶುದ್ಧಾತ್ಮನು, ಜೀವ ಮರಣಗಳ ಒಡೆಯನು ಎಂದು ಹೇಳಿದ. ಅದು ದೇವರ ಸ್ವರ ಕೇಳಬೇಕೆಂದು ನಾನು 2 ವರ್ಷ ಅನ್ಯ ದೇವತೆಗಳ ಗುಡಿಗಳಲ್ಲೆಲ್ಲ ಪೂಜೆ ಮಾಡಿದೆ. ಬೆಳಿಗ್ಗೆ 4:15 5:30 ಒಳಗಡೆ ಊರ ಹೊರಗಡೆ ಬೋರ್ವೆಲ್ ನೀರು ತೆಗೆದುಕೊಂಡು ಬಂದು ಗುಡಿಗಳನ್ನೆಲ್ಲ ತೊಳಿತಿದ್ದೆ. ಊರಾಗ ಯಾವ್ಯಾವ ಗುಡಿ ಇರ್ತಾವೆ ನಮ್ಮ ಹಳ್ಳಿಯಲ್ಲಿ, ರಾಯಚೂರು ಪಕ್ಕದಲ್ಲಿ. ಈಗ ರಾಯಚೂರು ಪಟ್ಟಣದಲ್ಲಿ ಇರ್ತೇನೆ ಪ್ರೇರೆ. 15 ವರ್ಷ ಮೇಲಾಯಿತು ಬಾಡಿಗೆ. ಅಲ್ಲಿ ಸ್ವಂತ ಮನೆ ರಾಯಚೂರು ಪಕ್ಕದಲ್ಲಿ. ಆದರೆ 2 ವರ್ಷ ಎಲ್ಲ ಪೂಜೆ ಮಾಡಿದೆ, ಸಿಗಲಿಲ್ಲ ಪ್ರೇರೆ. ಒಂದಿನ ನೈಟು ತಾಯಿಯಂತೆ ದೇವರು ಸಂತೈಸಿದ ಪ್ರೇರೆ ಕನಸಿನಲ್ಲಿ. ತಿರುಗಿ ಶುಕ್ರವಾರ ರಾತ್ರಿ, ಶನಿವಾರ ಬೆಳಿಗ್ಗೆ ನನಗೆ ಗೊತ್ತಿಲ್ಲಾರ್ದೆ ಚರ್ಚಿಗೆ ಹೋದೆ. ಅಷ್ಟುವರೆಗೆ ಅದೇ ಸ್ಕೂಲಲ್ಲಿ, ಅದೇ ಚರ್ಚ್ ಸ್ಕೂಲಲ್ಲಿ ಓದಿದ್ದೆ. ಆದರೆ ಕ್ರಿಸ್ಮಸ್ಸಿಗೆ ಹೋಗಿ ಓಡಿ ಬರ್ತಿದ್ದೆ. ಇದು ನಮ್ಮದೆಲ್ಲ ಜನನ ನೋಡಿ ಗೊತ್ತಾಗಲಾರ್ದೆ. ಈಗ ಒಂದು ದರ್ಶನ ಆದ ನಂತರ ಯೆಶಾಯ ಪ್ರವಾದಿ ಗ್ರಂಥ 66ನೇ ಅಧ್ಯಾಯ 12ನೇ ವಾಕ್ಯ ದರ್ಶನ ಆಯ್ತು ಪ್ರೇರೆ. ನಾನೇ ನಿಮ್ಮನ್ನು ತಾಯಿಯಂತೆ ಸಂತೈಸುವೆನು, ಯೆರೂಸಲೇಮಿನಲ್ಲಿ ನಿಮ್ಮ ದುಃಖವು ಶಮನವಾಗುತ್ತದೆ. 2 ವರ್ಷ ದೇವರು ಮಾತಾಡ್ಬೇಕು ನನಗೆ ಎಂದು ಕಣ್ಣೀರಿನಿಂದ ಇದ್ದ ಪ್ರೇರೆ. ಬೆಳಗ್ಗೆ ರಾತ್ರಿ ಕಣ್ಣೀರು ಹೋತಿತ್ತು, ಎಂಟಿ ಇತ್ತು ಹಾರ್ಟ್, ಹೃದಯ ಖಾಲಿ ಇತ್ತು ಹೃದಯ. ಆ ತಾಯಿಯಂತೆ ಸಂತೈಸುವ ಆ ದರ್ಶನ ಆಯಿತು. ತಿರುಗಿ ಮರುದಿನ ಚರ್ಚಿಗೆ ಕೂತ್ಕೊಂಡೆ ಶನಿವಾರ ಸಾಯಂಕಾಲ. ಅಲ್ಲಿಂದ 2 ವರ್ಷಗಳು ಅದೇ ಪ್ರಯತ್ನ ಮಾಡಿದ ಪ್ರೇರೆ. ನಿಜವಾದ ದೇವರು ಈತನೇ ಎಂದು 6 ತಿಂಗಳ ಒಳಗಡೆ ಗೊತ್ತಾಯಿತು. ಇನ್ನೂ 1.5 ವರ್ಷ ಕಳೆದ ನಂತರ ದೇವರ ಆತ್ಮನ ದರ್ಶ ಆಯ್ತು ಪ್ರೇರೆ. ಹೀಗೆ ನಾನು ಪರಿಶುದ್ಧ ಆತ್ಮ, ಜೀವ ಮರಣಗೊಡೆಯನು. ಎಲ್ಲ ಸೈತಾನ, ಅಂಧಕಾರದ ಎಲ್ಲ ಶಕ್ತಿಗಳು ಮೈಂಡಲ್ಲಿ ಕಂಟ್ರೋಲ್ ಮಾಡ್ತವೆ ಪ್ರೇರೆ. ಪ್ರಥಮವಾಗಿ ಹೃದಯದಲ್ಲಿ ಮನೆ ಮಾಡಿಕೊಂಡಿರ್ತವೆ, ಎದೆಯಲ್ಲಿ. ಇವೆಲ್ಲ ತೆಗೆದುಹಾಕಿದ ಪರಿಶುದ್ಧಾತ್ಮನು. ಆ 1ನೇ ದರ್ಶನಕ್ಕಿಂತ 2ನೇ ದರ್ಶನವು ರಾಜ ಅಧಿಕಾರ ಮಾಡುತ್ತದೆ ಪ್ರೇರೆ ಪರಿಶುದ್ಧಾತ್ಮದು. ಹೌದು, 1ನೇದಾಗಿ ದೇವರು ತಾಯಿಯಂತೆ ಸಂತೈಸ್ತಾನೆ. 2ನೇದಾಗಿ ತಂದೆಯಂತೆ ಸ್ವಂತ ತನ್ನಲ್ಲಿ ಭಯಭಕ್ತಿ ಇಡುವ ಸ್ವಂತ ಮಕ್ಕಳನ್ನು ಕರುಣಿಸುವಂತೆ ಕರುಣಿಸ್ತಾನೆ. ಹೌದು, ಪರಿಶುದ್ಧಾತ್ಮ ದರ್ಶನ
ವಿಸ್ಮಯವಾದ ಪ್ರೇರೆ, ಮಹಾ ದೊಡ್ಡದು. ಎ ಸಿ ರೂಮ್ ಥರ ಆಯಿತು ನನ್ನ ಎದೆ. ಒಂದು ಫ್ರಿಜ್ಜಿನಲ್ಲಿ ಬೇಸಿಗೆ ಕಾಲದಲ್ಲಿ ಬಿಸಿಲಿನಿಂದ ಹೊರಗಡೆಯಿಂದ ಒಳಗಡೆ ಬಂದಾಗ ನೀರು ಕುಡಿಯಲು ಹೇಗೆ ಫ್ರಿಜ್ ತೆಗೀತೇವೋ, ಕೈ ಇಟ್ಟಾಗ ಎಷ್ಟು ತಣ್ಣಗನಿಸ್ತು, ಅದೇ ರೀತಿ ನಾನು ಎದೆ ಅಂತರಂಗವೆಲ್ಲ ತಣ್ಣಗಾಯಿತು. ಆತ್ಮ ಬಹಳ, ಅದು ಹೇಳುವುದಕ್ಕೆ ಅಸಾಧ್ಯ. ದೇವರು ಮಾತಾಡಿದಾಗ ನಾನು ಪರಿಶುದ್ಧಾತ್ಮನು, ಜೀವ ಮರಣಗಳ ಒಡೆಯನು ಎಂದು ಹೇಳಿದ. ಆಗ ಆತ್ಮದ ಕಣ್ಣು ತೆರೆಯಿತು. ಪರಲೋಕದಲ್ಲಿ ಒಂದು ಹೆಜ್ಜೆ ಇಟ್ಟೆ ಪ್ರೇರೆ, ಕಾಲಿಟ್ಟೆ. ಹೌದು, ಇನ್ನೊಂದು ಕಾಲು ಇಡುವುದಕ್ಕೆ ಪ್ರಯತ್ನಿಸಿದಾಗ ದರ್ಶನ ಕಟ್ಟಾಯಿತು. ಹೌದು ಪ್ರೇರೆ, ಇದು ದರ್ಶನ. ಹೌದು ಪ್ರೇರೆ, ನಾವು ಕ್ರಿಸ್ತೇಸುವಿನಲ್ಲಿ ಮುಖಾಂತರ ಪರಲೋಕದಲ್ಲಿ ತಂದೆಯಾದ ದೇವರ ಪಕ್ಕದಲ್ಲಿ ಇದ್ದೇವೆ ಪ್ರೇರೆ. ಆದ್ದರಿಂದ ನೀವು ನಿಮ್ಮ ದೃಷ್ಟಿ ಪರಲೋಕದವುಗಳ ಮೇಲೆ ಇರಲಿ. ಅಲ್ಲಿ ನೀವು ಕ್ರಿಸ್ತೇಸುವಿನ ಮುಖಾಂತರ ತಂದೆಯ ಬಳಿಯಲ್ಲಿ ಆಸೀನರಾಗಿದ್ದೀರಿ, ಸಿಂಹಾಸನದಲ್ಲಿ. ಹೌದು ಪ್ರೇರೆ, ಪರಲೋಕದಲ್ಲಿ. ಹೀಗೆ ಯೇಸು ಆತನ ಸ್ವರ ಕೇಳಬೇಕಂತಿದ್ದ ಪ್ರೇರೆ, ಆತನಾದರೂ ಅಂಧಕಾರದ ಶಕ್ತಿಗಳಿಂದ ಬಿಡಿಸುವ ದರ್ಶನ ಕೊಟ್ಟ ಪ್ರೇರೆ. ಅದು ಅಂದೇ ಬಿಡಿಸಿದ್ದಾನೆ ಎಂದು ಅರ್ಥ ಅಲ್ಲ ಪ್ರೇರೆ, ಕ್ರಮವಾಗಿ ಬಿಡಿಸ್ತಿದ್ದಾನೆ. ಒಂದಿನ ಪರಿಪೂರ್ಣ ದರ್ಶನದೊಳಗೆ ತೆಗೆದುಕೊಂಡು ಹೋಗುತ್ತಾನೆ. ನಾವು ಪರಲೋಕದಲ್ಲಿ ಕಾಲಿಡಬೇಕೆಂದು ಪ್ರಭುವಿನ ಚಿತ್ತ ಪ್ರೇರೆ. ಪರಲೋಕವೇ ನನ್ನ ದೇಶ, ಪರಿಶುದ್ಧತೆ ನನ್ನ ಹಾಡು ಎನ್ನುವಂತೆ ಭಾಷೆ ಆಗಬೇಕು ಪ್ರೇರೆ. ಹೀಗೆ ಆವತ್ತಿನಿಂದ ಪರಲೋಕ ಮಾರ್ಗದಲ್ಲಿ ನಡೀತಿದ್ದೇನೆ ಪ್ರೇರೆ. ತನ್ನ ಪರಿಶುದ್ಧಾತ್ಮ ಸನ್ನಿಧಿ ಸ್ಪಷ್ಟವಾಗಿ ಪಡೆದುಕೊಳ್ಳಲು ಪ್ರಯಾಣ ಮಾಡುತ್ತಿದ್ದೇನೆ. ಒಂದು ದಿನ ನನ್ನೊಳಗೆ ಮತ್ತೆ ಸ್ಪಷ್ಟವಾಗಿ ಪ್ರವೇಶಿಸ್ತಾನೆ ಅಂತ ತಿಳಿಸಿದ್ದಾನೆ ಪ್ರೇರೆ. ನಾನು ಮತ್ತೆ ನಿನ್ನನ್ನು ತಿರುಗಿ ನೋಡುತ್ತೇನೆ, ನಿನ್ನ ದುಃಖ ಹೋಗಿ ಆನಂದ ಬರುವುದು, ಆ ಆನಂದ ಯಾರು ಕಸಿದುಕೊಳ್ಳಲಾಗುವುದಿಲ್ಲ ಎಂದು ಹೇಳಿದ್ದಾನೆ. ಹೌದು ಪ್ರೇರೆ, ಮೊದಲನೇದಾಗಿ ನೋಡಿದಾಗ ಯೇಸುವಿನಲ್ಲಿ ವಿಶ್ವಾಸ ಇಡುತ್ತೇವೆ ಪ್ರೇರೆ, ಮಾನಸಾಂತರಾಗುತ್ತೇವೆ. ಎರಡನೇದಾಗಿ ದೇವರು ನಮ್ಮನ್ನು ನೋಡುತ್ತಾನೆ ಯೇಸು, ಆಗ ನೂತನ ಸೃಷ್ಟಿಗಳಾಗುತ್ತೇವೆ. ಹೌದು ಪ್ರೇರೆ, ಹೀಗೆ ವ್ಯತ್ಯಾಸ ಇದೆ. ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆತನ ಆಜ್ಞೆಗಳನ್ನು ಕೈಗೊಳ್ಳುವವರೇ ಆತನನ್ನು ಅರಿತವರು. ಹೌದು ಪ್ರೇರೆ, ಹೀಗೆ ಆತನ ದರ್ಶನ ಸಿಕ್ಕ ಮಾತ್ರಕ್ಕೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದಿದ್ದೇವೆ, ಆತನ ಆತ್ಮ ದರ್ಶನ ಆದ್ದರಿಂದ ಕೈಗೊಂಡು ನಡೆದಿದ್ದೇವೆ ಅಂತ ಅರ್ಥ ಅಲ್ಲ ಪ್ರೇರೆ. ಆತನ ಆಜ್ಞೆಗಳನ್ನು ಕೈಗೊಳ್ಳುವವರೇ ಆತನ ಅರಿತುಕೊಳ್ಳುತ್ತಾರೆ. ಅದು ಪ್ರೇರೆ, ಒಂದೊಂದು ಸಾರಿ ಆತನ ಆತ್ಮ ಕೊಟ್ಟ ನಂತರ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಲಾಗುತ್ತದೆ. ಒಂದೊಂದು ಸಾರಿ ಆತನ ಆಜ್ಞೆಗಳನ್ನು ಕೈಗೊಂಡು ಪ್ರಯತ್ನಿಸುವಾಗ ಅನೇಕ ಸಲ ಪ್ರಯತ್ನಿಸಲು ಹೋದಾಗ ಸಫಲ ಆಗುವುದಿಲ್ಲ. ಆದರೆ ಪ್ರಭು ನಮ್ಮ ಪ್ರಯತ್ನವನ್ನು ನೋಡಿ ತನ್ನ ಪರಿಶುದ್ಧಾತ್ಮ ಮುಖಾಂತರ ನಮಗೆ ಸಫಲಪಡಿಸುತ್ತಾನೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಆತನೊಳಗೆ ಪರಿಶುದ್ಧಾತ್ಮ ಮುಖಾಂತರ ಪ್ರವೇಶ ಆಗಲು ಅನುಗ್ರಹಿಸುತ್ತಾನೆ. ಹೀಗೆ ಪರಿಶುದ್ಧಾತ್ಮ ಮುಖಾಂತರವಾದರೂ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬಹುದು ಪ್ರೇರೆ. ಮತ್ತು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಪ್ರಯತ್ನದಲ್ಲಿ ಪರಿಶುದ್ಧಾತ್ಮ ಪಡೆಯಬಹುದು. ಆ ಊರಿನಿಂದ ಈ ಊರಿಗೆ ಎಷ್ಟು ದೂರ ಎಂದರೆ ಈ ಊರಿನಿಂದ ಆ ಊರಿಗೆ ಅಷ್ಟೇ ದೂರ ಎನ್ನುವಂತೆ. ಅದು ಪ್ರೇರೆ, ಮೊದಲು ಪ್ರೀತಿಸಿದ್ದು ದೇವರ ಪ್ರೇರೆ, ಆನಂತರ ನಾವು ಆತನ ಪ್ರೀತಿಸುವ ಜ್ಞಾನ ಕೊಟ್ಟಿದ್ದು ದೇವರೇ, ಆತನಲ್ಲಿ ವಿಶ್ವಾಸ ಇಡುವ ಜ್ಞಾನ ಕೊಟ್ಟಿದ್ದು ಯೇಸುವೆ. ಹೌದು ಪ್ರೇರೆ, ಆತನ ಆತ್ಮಸ್ವರೂಪನಾಗಿದ್ದಾನೆ. ಹೀಗೆ ನಾವು ಆತನ ಆಜ್ಞೆಗಳನ್ನೆಲ್ಲ ವಿಗ್ರಹ ಮಾಡಿ ಕುಳ್ಳರಿಸಿದ್ದೇವೆ ಪ್ರೇರೆ, ಶಕ್ತಿ ಇಲ್ಲದ ಭಕ್ತಿಯಂತೆ. ಹೌದು ಪ್ರೇರೆ, ಹೀಗೆ ಮಾತುಗಳು ಜಾಸ್ತಿ ಆದವು, ಕ್ರಿಯೆಗಳು ಕಡಿಮೆ ಆದವು. ಆತನ ವರಗಳು ಕಾಣುತ್ತಿಲ್ಲ, ಆತನ ಫಲಗಳಂತೂ ಮರೆಯಾಗಿ ಹೋಗಿವೆ, ಆತನ ಆಯುಧಗಳಂತೂ ಕಟ್ಟಿ ಹಾಕಿವೆ. ಹೌದು ಪ್ರೇರೆ, ಮೂಲಿ ಕೂರಿಸಿಬಿಟ್ಟಿದ್ದೇವೆ. ಕಾರಣ ಆತನ ಆಜ್ಞೆಗಳನ್ನು ಕೈಗೊಂಡಿಲ್ಲ. ಆತನನ್ನು ಅರಿಯಬೇಕಾದರೆ ಅನೇಕ ವಿಷಯಗಳಲ್ಲಿ ನಾವು ಶಾರೀರಿಕ ಸ್ವಭಾವದಲ್ಲಿ ಮನುಷ್ಯರ ಮೆಚ್ಚಿಸುವುದಕ್ಕೋಸ್ಕರ ಮನುಷ್ಯರ ಆಳುಗಳಾಗಿ, ಮೇಲಾಧಿಕಾರಿಗಳ ಆಳುಗಳಾಗಿ ಸೇವೆ ಮಾಡುತ್ತಿದ್ದೇವೆ ಪ್ರೇರೆ. ಯೇಸುವಿನ ಆಳುಗಳಲ್ಲ ನೀವು, ಯೇಸುವಿನ ಸುವಾರ್ಥಿಕರಲ್ಲ. ನೀವು ಯೇಸುವಿನ ಕೆಳಗೆ ಇರುತ್ತಿದ್ದರೆ, ಯೇಸುವಿನ ಸುವಾರ್ಥಿಕರಾಗಿದ್ದರೆ ನೀವು ವಿಗ್ರಹ ಮಾರ್ಗದಲ್ಲಿ ನಡೆಸುವವರ ಕೆಳಗಿದ್ದೀರಿ. ಪ್ರೇರೆ, ಹೀಗೆ ಪ್ರಭು ಇರುವ ಸ್ಥಳದಲ್ಲಿ ನೀವಿರಬೇಕಾದ್ರೆ ನೀವು ಪ್ರಭುವಿನಿಂದೆ ಹೋಗಬೇಕಾಗಿದೆ, ಪ್ರಭುವಿನ ಆಜ್ಞೆ ಕೈಗೊಂಡು ನಡೆಯಬೇಕಾಗಿದೆ. ಹೀಗೆ ಅದೇ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 15ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡ್ತೇವೆ.
ಜಾನ್ ಗಾಸ್ಪೆಲ್ ಚಾಪ್ಟರ್ 15 ವರ್ಸ್ 10th ವರ್ಡ್. ಇಲ್ಲಿ ಓದುವುದಾದರೆ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಪ್ರಭು ಯೇಸು ಹೇಳ್ತಿದ್ದಾನೆ ಪ್ರೇರೆ, ನಿನಗೆ ನನಗೆ ಯೇಸು ತಾನು ತಂದೆಯ ಆದ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯನ್ನು ನೆಲೆಗೊಂಡಿದ್ದಾನಂತ ಪ್ರೇರೆ. ನಾವು ಯೇಸುವಿನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳುತ್ತೇವೆ. ಆತನ ಆಜ್ಞೆ ನಿತ್ಯ ಜೀವವಾಗಿದೆ. ಆತನ ಆಜ್ಞೆ ತಂದೆಯನ್ನು ಪೂರ್ಣ ಹೃದಯ ಆತ್ಮ ಬುದ್ಧಿಶಕ್ತಿ ಪ್ರೀತಿಸುವುದಾಗಿ. ಆತನ ಆಜ್ಞೆ ನಮ್ಮಂತೆ ನೆರೆಯವರನ್ನು ಪ್ರೀತಿಸುವುದಾಗಿದೆ. ಆತನ ಆಜ್ಞೆ ವಿಗ್ರಹಗಳನ್ನು ವಿಸರ್ಜಿಸುವುದಾಗಿದೆ. ಹೌದು ಪ್ರೇರೆ. ಹೀಗೆ ವಿಗ್ರಹ ಅಂದರೆ ಪ್ರೇರೆ ಆತನ ಆಜ್ಞೆ ಕೈಗೊಂಡು ನಡೆಯದೆ ಆತನ ಆತ್ಮ ಪಡೆದಿದ್ದೇವೆ ಎನ್ನುವುದು ವಿಗ್ರಹ. ಇನ್ನು ಅನೇಕ ಪ್ರೇರೆ ಮಕ್ಕಳ ವಿಗ್ರಹಗಳಿಗೆ ದೂರವಾಗಿರಿ, ಇಂಥ ಸೇವಕರಿಗೆ ದೂರವಾಗಿರಿ ಎನ್ನುವ ಅರ್ಥ ಯೋಹಾನ್ ಬರೆದ ಪತ್ರಿಕೆ ನೋಡ್ತೀವಿ ನಾವು 5ನೇ ಅಧ್ಯಾಯದಲ್ಲಿ. ಹೀಗೆ ನಾವು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡುತ್ತೇವೆ ಇನ್ನೊಂದು ವಚನ ದೇವರ ಆಜ್ಞೆಗೆ ಸಂಬಂಧಪಟ್ಟಿದ್ದು. ರೆವಲ್ಯೂಷನ್ ಚಾಪ್ಟರ್ 12 ವರ್ಸ್ 17th ವರ್ಡ್. ಇಲ್ಲಿ ಓದುವುದಾದರೆ, ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಸೈತಾನನು ಇಲ್ಲಿ ಘಟಸರ್ಪ ತೇಜೋಮಯವಾದ ಸ್ತ್ರೀಯ ಕೂಸನ್ನು ನುಂಗುವುದಕ್ಕೆ ಪ್ರಯತ್ನಿಸಿದ್ದು ಎನ್ನುವ ಆ ಪರಲೋಕದಲ್ಲಿ ಕಂಡ ಮಹಾಲಕ್ಷಣವನ್ನು ಯೇಸುವಿನ ಆಪ್ತ ಶಿಷ್ಯ ಯೋಹಾನ ವಿವರಿಸುತ್ತಿದ್ದಾನೆ ಪ್ರೇರೆ. ಆಕೆ ಗರ್ಭಿಣಿ ಇದ್ದಾಗ ಆಕೆಯ ಪಕ್ಕದಲ್ಲಿ ಒಂದು ಕೆಂಪಾದ ಘಟಸರ್ಪ ಇತ್ತು. ಅನೇಕ ಲಕ್ಷಣಗಳಿದ್ದವು ಅದಕ್ಕೆ. ಆ ಘಟಸರ್ಪವು ಸ್ತ್ರೀಯು ತನ್ನ ಮಗುವನ್ನು ಎತ್ತ ಕೂಡಲೇ ನುಂಗು ಬಿಡಬೇಕೆಂದು ಕಾದುಕೊಂಡಿತ್ತು. ಆದರೆ ಆ ಗಂಡು ಮಗು ಹುಟ್ಟುತ್ತಲೇ ಸಿಂಹಾಸನ ಬಳಿಗೆ ಎತ್ತಲ್ಪಟ್ಟಿತ್ತು ಹಠಾತ್ತನೆ. ಆದ್ದರಿಂದ ಆ ಘಟಸರ್ಪಕ್ಕೆ ತೀವ್ರತರ ರೋಷ ಉಂಟಾಯಿತು. ಆ ಮಗು ಸಿಗಲಿಲ್ಲಲ್ಲ, ಆದ್ದರಿಂದ ಸ್ತ್ರೀಯನ್ನು ಬೆನ್ನಟ್ಟಿ ಹಿಡಿಯಲು ಪ್ರಯತ್ನಿಸಿದ. ಘಟಸರ್ಪ ತೇಜೋಮಯ ಸ್ತ್ರೀಯನ್ನು ಹಿಂಬಾಲಿಸಿದಾಗ ಕಡೆಯಲ್ಲಿ ಭೂಮಿ ಸರ್ಪ ತನ್ನ ಬಾಯಿಂದ ನದಿಯಂತೆ ನೀರು ಕಾರಿತು ಆಕೆ ಒಡೆದುಕೊಂಡು ಹೋಗಲಿ ಎಂದು, ನಾಶವಾಗಲಿ ಎಂದು. ಆದರೆ ಭೂಮಿಯು ಆಕೆಯ ಸಹಾಯಕ್ಕೆ ಬಂದು ನಿಂತಿತು ಪ್ರೇರೆ. ಬಾಯಿ ತೆರೆದು ಭೂಮಿ ಘಟಸರ್ಪನು ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು. ಆಗ ಘಟಸರ್ಪ ಸ್ತ್ರೀಯ ಮೇಲೆ ಕೋಪಿಸಿಕೊಂಡು, ಅದು ಪ್ರೇರೆ ಸ್ತ್ರೀ ಅಂದರೆ ಇಲ್ಲಿ ಯೇಸುವಿನ ತಾಯಿಗೆ ಸೂಚನೆ ಆಗಿದೆ ಪ್ರೇರೆ ಇದು, ಅಥವಾ ಸಭೆಗೆ ಸೂಚನೆ ಆಗಿದೆ. ಸಭೆ ಅಂದರೆ ಆಗೋದಿಲ್ಲ, ಅಥವಾ ಯೇಸುವಿನ ತಾಯಿ ಅಂದರೆ ಆಗೋಂಗಿಲ್ಲ. ಅನೇಕರಿಗೆ ಸೈತಾನನಿಗೆ ಆಗೋಗಿಲ್ಲ, ಮೊದಲು ಮನುಷ್ಯರಿಗೆ ಅದು ನಮಗೆ ಕೂಡ ಆಗೋದಿಲ್ಲ. ಅಂದರೆ ಸೈತಾನ ಲಕ್ಷಣ ನಮ್ಮಲ್ಲಿದೆ ಎಂದರ್ಥ. ಆದ್ದರಿಂದ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ಆಕೆಯ ಸಂತಾನ, ಹೌದು ಪ್ರೇರೆ ಯೇಸುವಿನ ತಾಯಿ ಎಲಿಜಬೆತ್ ಹೇಳ್ತಾಳ ಪ್ರೇರೆ, ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದದ್ದು ಅದೆಂಥ ಭಾಗ್ಯ. ಹೌದು ಪ್ರೇರೆ ನೀತಿವಂತಳು ಎಲಿಜಬೆತ್ ಜಕರಿಯ ದೇವರ ಆಜ್ಞೆಗಳನ್ನು ಚಾಚು ತಪ್ಪದೆ ಪಾಲಿಸ್ತಿದ್ರಂತ. ನೀತಿವಂತರೆಂದು ದೇವರ ವಾಕ್ಯ ಹೇಳುತ್ತಿದೆ. ಪೌಲನಾದರೂ ರೋಮಾಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಆದರೆ ಯೇಸು ಕ್ರಿಸ್ತನಾದರೂ ಆತನು ತನ್ನಲ್ಲಿರುವ ನೀತಿಯನ್ನು ಕೊಟ್ಟಿದ್ದಾನೆ. ತನ್ನ ರಕ್ತ ಸುರಿಸಿ ನಮ್ಮನ್ನು ತೊಳೆಯುವ ಮುಖಾಂತರ, ತಂದೆಯಾದ ದೇವರಿಗೆ ಕೊಂಡುಕೊಳ್ಳುವುದರ ಮುಖಾಂತರ, ಮರಣ ಗೆದ್ದ ಸಮಾಧಿಯಿಂದ ಎಬ್ಬಿಸಿದ ತನ್ನ ಆತ್ಮ ನಮಗೆ ನೀಡುವ ಮುಖಾಂತರ ನೀತಿವಂತರಾಗಿಸಿದ್ದಾನೆ ಪ್ರೇರೆ. ಆತನಲ್ಲಿ ವಿಶ್ವಾಸ ಇಡುವವರಿಗೆ ದೇವರ ಮಕ್ಕಳ ಅಧಿಕಾರ ಕೊಟ್ಟಿದ್ದಾನೆ. ದೇವ ಮಕ್ಕಳು, ದೇವ ಮಗು ಯೇಸು ಮೊದಲನೇ ಆತನು ನೀತಿವಂತ ದೇವಕುಮಾರ ಪ್ರೇರೆ. ಆತನ ಅಧಿಕಾರ ನಾವು ಪಡೆದರೆ ನಾವು ಕೂಡ ನೀತಿವಂತರು. ಹೌದು. ಹೀಗೆ ಆ ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ, ಅಂದರೆ ಯೇಸುವೇ ಆಕೆಯ ಸಂತಾನ ಎಂದ ಮೇಲೆ ನನ್ನ ಪ್ರಭುವಿನ ತಾಯಿ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪರಿಶುದ್ಧಾತ್ಮ ಬರೆಸಿದ್ದಾನೆ ಲೂಕ ಸುವಾರ್ತೆಯಲ್ಲಿ. ಹೌದು ಪ್ರೇರಿ, ಲೂಕ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನನ್ನ ಪ್ರಭುವಿನ ತಾಯಿ. ಹೌದು, ಯೇಸುವಿನ ತಾಯಿ. ಯೇಸುವನ್ನು ವಿಶ್ವಾಸದವರು ಕೂಡ ಯೇಸುವಿನ ಆಪ್ತ ಶಿಷ್ಯ ಯೋಹಾನನಿಗೆ ಕೊಡುತ್ತಾನೆ.
ಇಗೋ ನಿನ್ನ ತಾಯಿ ಎಂದು ಶಿಲುಬೆಯಲ್ಲಿ, ಹೌದು, ಕೊನೆಯದಾಗಿ ಯಾರಾದರೂ ನಮಗೆ ಇಷ್ಟ ಆದರೂ ಕೊನೆಯದಾಗಿ ಮಾತಾಡುವುದಾದರೆ ಪ್ರಾಣ ಹೋಗುವ ಸಮಯದಲ್ಲಿ ಅದು ಬಹಳ ಬೆಲೆಯುಳ್ಳದಾಗಿರುತ್ತದೆ. ಇಗೋ ನಿನ್ನ ತಾಯಿ ಎಂದು ಆಪ್ತಶಿಷ್ಯ ಯೋಹಾನನಿಗೆ ಕೊಡುತ್ತಾನೆ. ಮತ್ತು ಯೇಸು ತನ್ನನ್ನು ಅತಿಯಾಗಿ ಪ್ರೀತಿಸಿದ ತಾಯಿಗೂ ಕೂಡ, ಹೌದು, ಯಾವುದೇ ಸಾಮಾನ್ಯ ಮನುಷ್ಯರನ್ನು ಹುಟ್ಟಿಸಿದ ತಾಯಿ ತನ್ನ ಮಗನನ್ನು ಎಷ್ಟೋ ಪ್ರೀತಿಸುತ್ತಾಳೆ. ಆತ ಕೆಟ್ಟದ್ದಾದರೂ ಕೂಡ. ಆದರೆ ಈಕೆ ಆದರೂ ದೇವರನ್ನೇ ನಡೆದಿದ್ದಾಳೆ ಮತ್ತು ಎಷ್ಟು ಪ್ರೀತಿಸಿರ್ಬೋದು, ಎಷ್ಟು ತನ್ನಲ್ಲಿ ತಾನು ಹೊಗಳಿಕೊಂಡಿರ್ಬೋದು. ಅದು ಸ್ವಾರ್ಥವಾದರೂ ಕೂಡ ಅದನ್ನು ಹಚ್ಚಿಕೊಳ್ಳದೆ, ಇಗೋ ನಿನ್ನ ತಾಯಿ ನಿನ್ನ ಮಗ ಎಂದು ಕೊಟ್ಟಿದ್ದಾನೆ ಪ್ರೇರೆ. ಮತ್ತು ಯೇಸು ಕ್ರಿಸ್ತನನ್ನು ಯೋಹಾನನಂತೆ ಆಪ್ತ ಶಿಷ್ಯನಂತೆ ನಾವು ಹಿಂಬಾಲಿಸುವುದಾದರೆ ನಮಗೂ ಕೂಡ ಆಕೆ ತಾಯಿ ಆಗುತ್ತಾಳೆ ಪ್ರೇರೆ. ನೀನು ಆಪ್ತನಂತೆ ನಡೆದುಕೊಳ್ಳದಿದ್ದರೆ ನಿನಗೆ ತಾಯಿ ಆಗುವುದಿಲ್ಲ. ಆದರೆ ಯೇಸು ತನ್ನನ್ನು ಅತಿಯಾಗಿ ಪ್ರೀತಿಸಿದವರಿಗೆ ಕೊಡುವ ತಾಯಿ, ಹೌದು ಪ್ರೇರೆ. ಯೇಸು ತನ್ನನ್ನು ಅತಿಯಾಗಿ ಪ್ರೀತಿಸಿದ ತಾಯಿಗೆ ಕೊಟ್ಟ ತನ್ನ ಆಪ್ತ ಶಿಷ್ಯ ಎಂಬ ಉಡುಗೊರೆ, ಹೌದು ಪ್ರೇರೆ. ಹೀಗೆ ಆಕೆಯ ಸಂತಾನದವರು ಉಳಿದವರ ಮೇಲೆ, ಅಂದರೆ ದೇವರ ಆತ್ಮಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಹೌದು, ಸೈತಾನನು ಯೇಸುವಿನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಸಮುದ್ರ ತೀರದ ಮರಳಿನ ಮೇಲೆ ನಿಂತಾನಂತ ಪ್ರೇರೆ. ಹೌದು, ಹೀಗೆ ಆತನ ಆಜ್ಞೆಗಳನ್ನು ಕೈಗೊಳ್ಳುವವರೇ ಆತನವರು ಪ್ರೇರೆ. ಆತನ ಸಂತಾನ, ಆತನ ಸಹೋದರರಾಗಿದ್ದಾರೆ, ಆತನ ತಾಯಿಯ ಮಕ್ಕಳು ಆಗಿದ್ದಾರೆ, ದೇವರಾಜ್ಯದ ಜ್ಯೇಷ್ಠ ಪುತ್ರರ ಸಭೆಯವರಾಗಿದ್ದಾರೆ. ಹೀಗೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರೇ ಆತನನ್ನು ಅರಿತವರು, ಹೌದು ಪ್ರೇರೆ. ನಾವು ಯೇಸುವನ್ನು ಅರಿತುಕೊಂಡಿದ್ದೇವೆ ಎನ್ನುವುದಕ್ಕೆ ನಾವು ಉದಾಹರಣೆ ನೋಡಿದೆವು. ಯೋಹಾನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಆತನ ಆಜ್ಞೆಗಳನ್ನು ಕೈಗೊಂಡು ಆದ್ದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆ ಅಂತ ತಿಳಿದುಕೊಳ್ಳುತ್ತೇವೆ. ಹೌದು, ಇಂದು ಯೇಸು ನಮಗೆ ಅರ್ಥವಾಗುತ್ತಿಲ್ಲ ನಮಗೆ ಎನ್ನುವರಿದ್ದೇವೆ, ನಾನು ಕೂಡ. ಕಾರಣ ಆತನ ಆಜ್ಞೆಗಳನ್ನು ಇನ್ನೂ ಕೈಗೊಂಡು ನಾವು ನಡೆದಿಲ್ಲ, ಅಲ್ಪ ಸ್ವಲ್ಪವಾಗಿ ನಡೆದಿದ್ದೇವೆ. ಆ ಪೂರ್ಣ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಕ್ಕೆ ಕೃಪೆ, ಶಕ್ತಿ, ಜ್ಞಾನ, ಆಶೀರ್ವಾದ ಕೇಳಬೇಕಾದ ಪ್ರಾರ್ಥನೆಯಲ್ಲಿ ಪ್ರಭುವನ್ನು. ಹೀಗೆ ಅದೇ ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ರೆವಲ್ಯೂಷನ್ ಚಾಪ್ಟರ್ 14 ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ, ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಣ ನಂಬಿಕೆಯನ್ನು ಕೈಕೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿ ಬರುತ್ತದೆ. ಹೌದು, ಯಾವುದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಣ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆ ತೋರಿ ಬರುತ್ತದೆ. ಅಲ್ಲಿ ವಿಗ್ರಹಕ್ಕೆ ಚಿತ್ರ ನಮಸ್ಕಾರ ಮಾಡುತ್ತಿದ್ದರಂತ ಪ್ರೇರೆ. ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡಿರುವವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುತ್ತಾರೆ ಎಂದು ಮಹಾಶಬ್ದದಿಂದ ಹೇಳಿದನು. ಹೌದು, ಇಲ್ಲಿ ರಕ್ಷಣೆ ಹೊಂದಿದವರು ಉತ್ಸವ ಗೀತೆ ಎನ್ನುವ 14ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ 4 ಪ್ರಕಟಣೆಗಳು ದೇವದೂತನ ಮುಖಾಂತರ ತಿಳಿಸಲ್ಪಡುತ್ತವೆ. ಆ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಯೋಹಾನನು ಕಾಣುತ್ತಾನೆ. ಭೂನಿವಾಸಿಗಳಿಗೆ, ಸಕಲ ಜನಾಂಗ ಕುಲ ಭಾಷೆಗಳವರಿಗೆ, ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭವರ್ತಮಾನವು ಆತನಲ್ಲಿತ್ತಂತ. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 6ನೇ ವಾಕ್ಯದಿಂದ ನೋಡ್ತೇವೆ ಪ್ರೇರೆ. 7ನೇ ವಾಕ್ಯ, ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನ ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಹೌದು, ದೇವರಿಗೆ ನಮಸ್ಕಾರ ಮಾಡಬೇಕಂತ. ಹೌದು, ಇದು ಸ್ವರ್ಗದಲ್ಲಿ ತಿಳಿಸಲ್ಪಟ್ಟಿದೆ ಭೂಲೋಕದ ಬಗ್ಗೆ. 8ನೇ ವಾಕ್ಯ, ಅವನ ಹಿಂದೆ 2ನೇಯವನಾದ ಒಬ್ಬ ದೇವದೂತನು ಬಂದು, ಬಿದ್ದಳು ಬಾಬೇಲೆಂಬ ಮಹಾನಗರಿಯು ಬಿದ್ದಳು, ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿಸಿದಳು ಎಂದು ಹೇಳಿದನು. 9ನೇ ವಾಕ್ಯ 9th ವರ್ಡ್, ಅವನ ಹಿಂದೆ 3ನೇಯವನಾದ ಒಬ್ಬ ದೇವದೂತನು ಬಂದು, ಯಾವನಾದರೂ ಮೊದಲನೆಯ ಮೃಗಕ್ಕೂ
ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. 11ನೇ ವಾಕ್ಯ 11th ವರ್ಡ್. ಅಂಥವರ ಯಾತನೆಯು ಹೊಗೆಯು ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡವರು ಅಚ್ಚೆ. ಅಂಥವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು ಎಂದು ಮಹಾಶಬ್ದದಿಂದ ಹೇಳಿದನು. ಪ್ರೇರೆ, ಇದರಲ್ಲಿ ದೇವಜನರ ಅಥವಾ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಕೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿ ಬರುತ್ತದೆ. ಈ ರೀತಿ ಆ ಸನ್ನಿವೇಶ ಉಂಟಾಗುತ್ತದೆ ಪ್ರೇರೆ. ಆವಾಗ ದೇವಜನರ ತಾಳ್ಮೆ, ನಂಬಿಕೆ, ಯೇಸುವಿನ ಮೇಲಣ ನಂಬಿಕೆ ಕೈಗೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿ ಬರುತ್ತದೆ ಪ್ರೇರೆ. ತಾಳಿಕೊಳ್ಳಲಾಗುವುದಿಲ್ಲ ಆವಾಗ, ಇಂಥ ಪರಿಸ್ಥಿತಿಯಲ್ಲಿರುವಾಗ. ಹೌದು ಪ್ರೇರೆ, ಹೀಗೆ ಈ ಶೋಧನೆ ಉಂಟಾಗುತ್ತದೆ. ವಿಗ್ರಹಕ್ಕೆ ನಮಸ್ಕಾರ ಮಾಡುವ ಶೋಧನೆ ಸೈತಾನ ಮೂಲಕ, ಮತ್ತು ಹಣೆಯ ಮೇಲೆ ಕೈ ಮೇಲೆ ಗುರುತು ಹಾಕಿಸಿಕೊಳ್ಳುವ ಶೋಧನೆ. ಹೌದು ಪ್ರೇರೆ, ಹೀಗೆ ಇದು ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸ ಕುಡಿಯುವನು. ಹೌದು, ದೇವರಿಗೆ ಕೋಪ ತಂದವರೆಲ್ಲ ಅದರೊಳಗೆ ಪಾಲ್ಗಾರರಾಗ್ತಾರೆ ಪ್ರೇರೆ. ಆದರೆ ದೇವರ ಆಜ್ಞೆ, ಯೇಸುವಿನ ಮೇಲಿನ ನಂಬಿಕೆ ಕೈಗೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆ ತೋರಿ ಬರುತ್ತದೆ. ಅವರಿಗೆ ದೇವರು ಕಾಪಾಡುತ್ತಾನೆ. ಆ ವಿಗ್ರಹದಿಂದ, ಆ ಕೈ ಹಣೆಯ ಮೇಲೆ ಹಾಕಿಸುವ ಗುರುತಿನಿಂದ, ದೇವರ ಕೋಪವೆಂಬ ಏನು ಬೆರೆಸದಿರುವ ದ್ರಾಕ್ಷಾರಸವೆಂಬ ರೌದ್ರದಿಂದ ಕುಡಿಯದಂತೆ ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದ ಗಂಧಕದಿಂದ ಯಾತನೆ ಪಡುತ್ತಾರೆ. ಅಂಥವರು ಹೊಗೆ ಯುಗಾಂತರಕ್ಕೂ ಇರುತ್ತದಂತ ಪ್ರೇರೆ. ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುತ್ತಾರಂತ ಮಹಾಶಬ್ದದಿಂದ ಆ ದೇವದೂತನು ಹೇಳಿದಾಗ, ದೇವಜನರ ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆ ತೋರಿ ಬರ್ತದೆ ಪ್ರೇರೆ. ಹೌದು, ಅಲ್ಲಿ ತಾಳ್ಮೆ ಪರೀಕ್ಷೆ ಆಗುತ್ತದೆ. ಹೌದು, ನಿಜವಾದ ತಾಳ್ಮೆ ಇರುವವರು ಕಾಪಾಡಲ್ಪಡುತ್ತಾರೆ. ಹೀಗೆ ದೇವರ ಆಜ್ಞೆ, ಯೇಸುವಿನ ಮೇಲಿನ ನಂಬಿಕೆ ಮುಖ್ಯವಾದದ್ದು ಪ್ರೇರೆ. ಕೈಗೊಂಡು ನಡೆಯಬೇಕಾಗಿದೆ ದೇವರ ಆಜ್ಞೆ, ಯೇಸುವಿನ ಪ್ರೀತಿಸುವ ಮುಖಾಂತರ. ಆತನ ಆಜ್ಞೆಗಳನ್ನು ಕೈಗೊಳ್ಳುವವರೇ ಆತನನ್ನು ಅರಿತವರು. ಯೇಸು ಹೇಳ್ತಾನೆ, ಆತನ ಪ್ರೀತಿಸುವವರೇ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೆ. ಆತನ ಅರಿತುಕೊಳ್ಳಬೇಕಂದ್ರೆ ಆಜ್ಞೆ ಕೈಗೊಳ್ಳಬೇಕು. ಆತನು ಪ್ರೀತಿಸಿದರೆ, ನಿಜವಾಗಿ ಪ್ರೀತಿಸುವವರೇ ಆಜ್ಞೆ ಕೈಗೊಂಡು ನಡೆಯುವರು. ಸುಮ್ಮನೆ ಬಾಯಲ್ಲಿ ಪ್ರೀತಿಸ್ತೇನೆ ಎನ್ನುವರು ಆಜ್ಞೆಗಳನ್ನು ಕೈಗೊಂಡು ನಡೆಯಲಾಗುವುದಿಲ್ಲ ಪ್ರೇರೆ. ಅವರು ಪವಿತ್ರ ಆತ್ಮ ಪಡೆಯುವುದಿಲ್ಲ. ಪವಿತ್ರ ಆತ್ಮ ಆತ ಸೃಷ್ಟಿಯಲ್ಲಿ ವಿಸ್ಮಯ ಶಕ್ತಿಯಾಗಿದ್ದಾನೆ ಪ್ರೇರೆ. ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯಾಗಿದ್ದಾನೆ. ಆತನು ನಮ್ಮನ್ನು ತನ್ನ ಶಕ್ತಿಯಿಂದ ದೊಡ್ಡ ಕಾರ್ಯಗಳನ್ನು ಮಾಡಿಸುತ್ತಾನೆ. ದೇವರ ಮಕ್ಕಳಾಗಿದ್ದೇವೆ ಎಂದು ಸಾಕ್ಷಿ ಕೊಡುತ್ತಾನೆ. ಮಾತು ಕೆಟ್ಟದ ರೀತಿಯಲ್ಲಿ ನಮ್ಮ ಪರವಾಗಿ ತಂದೆಯಲ್ಲಿ ಭಿನ್ನಯಿಸುತ್ತಾನೆ. ಪರಿಶುದ್ಧ ಆತ್ಮನ ಇಷ್ಟ ಏನೆಂದು ತಂದೆಯ ದೇವರು ತಿಳಿದುಕೊಳ್ಳುತ್ತಾನೆ. ಆತನು ದೇವರ ಜನರ ಅವಶ್ಯಕತೆಗಳಿಗೆ ತಕ್ಕಂಗೆ ಪ್ರಾರ್ಥನೆ ಮಾಡುತ್ತಾನೆಂದು. ಹೀಗೆ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಗೊಳ್ಳುವವರೇ ಆತನನ್ನು ಅರಿತವರು. ಇನ್ನು ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ 1 John chapter 1 verse 8 ವರ್ಡ್. ಅದೇ ಯೋಹಾನನ ಮೊದಲನೇ ಪತ್ರಿಕೆ 1ನೇ 8ನೇ ವಾಕ್ಯ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ಅದು ಪ್ರೇರೆ, ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕಂದ್ರೆ ಮೊದಲು ನಾವು ಪಾಪಗಳನ್ನು ಒಪ್ಪಿಕೊಳ್ಳಬೇಕು ಪ್ರೇರೆ. ನಮ್ಮಲ್ಲಿ ಪಾಪ ಇದೆ ಎಂದು ಇಲ್ಲ ಎಂದು ಹೇಳಬಾರ್ದು. ಇದೆ ಎಂದು ಹೇಳಿ ಒಪ್ಪಿಕೊಂಡು ಬಿಟ್ಟು ಬಿಡಬೇಕು. ಇಲ್ಲ ಎಂದು ಹೇಳಿದರೆ ನಮ್ಮನ್ನು ನಾವು ಮೋಸಪಡಿಸಿಕೊಳ್ತೇವೆ. ಸತ್ಯ ನಮ್ಮಲ್ಲಿರುವುದಿಲ್ಲ, ಅಂದರೆ ಆತನ ಆಜ್ಞೆ ನಮ್ಮಲ್ಲಿರುವುದಿಲ್ಲ, ಆತನ ಅರಿತುಕೊಳ್ಳುವುದಿಲ್ಲ. ಹೌದು, ಪಾಪ ಇದೆ, ಪಾಪವನ್ನು ಬಿಟ್ಟು ಬಿಡಬೇಕು.
ಪರಿಶುದ್ಧನನ್ನು ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು ಎನ್ನು ಜ್ಞಾನವ ಪಡೆಯಬೇಕಾಗಿದೆ. ಆತನ ಆಜ್ಞೆ ಕೈಗೊಂಡು ನಡೆಯಲೇ ನಾವು ಪಾಪ ಒಪ್ಪಿಕೊಂಡು ಬಿಟ್ಟು ಬಿಡಬೇಕಾಗಿದೆ. ನಾವು ಪಾಪ ಒಪ್ಪಿಕೊಂಡರೆ 9ನೇ ವಾಕ್ಯ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹೌದು, ಹೀಗೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲಿ ನಮ್ಮ ಪಾಪವನ್ನು ಕ್ಷಮಿಸುತ್ತಾನೆ. ಪ್ರೇರೆ ಒಪ್ಪಿಕೊಂಡಾಗ ಸಕಲ ಅನೀತಿಯನ್ನು ತೊಳೆದು ಶುದ್ಧೀಕರಿಸುತ್ತಾನೆ. ಹೀಗೆ ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿಸುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿರುವುದಿಲ್ಲ. ಆತನ ವಾಕ್ಯ ಆತನ ಆಜ್ಞೆ ಆಗಿದೆ. ಪ್ರೇರೆ ನಾವು ಪಾಪ ಮಾಡಿದ್ದೇವೆ, ದೇವರೇ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುತ್ತಿದ್ದೇವೆ, ನಂಬಿಗಸ್ತನೆ ನೀತಿವಂತನೇ ನಮ್ಮ ಪಾಪವನ್ನು ಕ್ಷಮಿಸಿಬಿಡು, ನಮ್ಮ ಸಕಲ ಅನೀತಿ ನಿಮ್ಮ ಮಾರ್ಗ ಬಿಟ್ಟು ಜೀವಿಸಿದ ಎಲ್ಲ ಅನೀತಿಯನ್ನು ಜೀವಿತವನ್ನು ಪರಿಹರಿಸು, ಸ್ವಸ್ಥ ಮಾಡು, ಶುದ್ಧ ಮಾಡು ನಮ್ಮನ್ನು. ಹೌದು ಪ್ರಿಯ, ಹೀಗೆ ಪ್ರಾರ್ಥಿಸಬೇಕಾಗಿದೆ ಮತ್ತು ಒಪ್ಪಿಕೊಂಡು ಶುದ್ಧರಾಗಬೇಕಾಗಿದೆ. ದೇವರ ವಾಕ್ಯ ದೇವರನ್ನು ಸತ್ಯವಂತರೆಂದು ನಿರೂಪಿಸುತ್ತೇವೆ. ದೇವರ ವಾಕ್ಯ ನಮ್ಮಲ್ಲಿ ಇರುತ್ತದೆ, ದೇವರ ಆಜ್ಞೆ. ಹೀಗೆ ಆತನ ಆಜ್ಞೆಗಳನ್ನು ನಮ್ಮಲ್ಲಿದ್ದರೆ ದೇವರ ಆತ್ಮ ಇರುತ್ತಾನೆ. ದೇವರ ಆಜ್ಞೆ ಕೈಗೊಂಡು ನಡೆಯುವವರೇ ಆತನನ್ನು ಅರಿತವರು, ದೇವರನ್ನು. ಹೀಗೆ ಯೋಹಾನನ ಸುವಾರ್ತೆ ನಾವು 1ನೇ ಪತ್ರಿಕೆ ಯೋಹಾನ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ 1ನೇ ವಾಕ್ಯ 3ನೇ ವಾಕ್ಯಕ್ಕೆ ನೋಡಿದೆವು ಪ್ರೇರೆ. ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆ ಅಂತ ತಿಳಿದುಕೊಂಡೆವು. ಮತ್ತು ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಇರುವಾತನು ಸುಳ್ಳುಗಾರನಾಗಿದ್ದಾನಂತ ಪ್ರೇರೆ. ನಾವು ಯೇಸುವನ್ನು ಬಲ್ಲವರಾಗಿದ್ದೇವೆ ಎಂದು ಹೇಳಿ ಆತನ ಆಜ್ಞೆ ಕೈಗೊಂಡು ನಡೆದಿದ್ದರೆ, ಆತನ ಆಜ್ಞೆ ಕೈಗೊಂಡು ನಡೆದ ತಂದೆಯಲ್ಲಿ ಬೇಳೆ ಪರಿಶುದ್ಧಾತ್ಮ ಕಳಿಸಿಕೊಡ್ತಾನೆ ಎಂದು ಹೇಳಿದ್ದಾನೆ. ಪರಿಶುದ್ಧಾತ್ಮ ಸದಾಕಾಲ ನಿಮ್ಮ ಸಂಗಡ ಇರಲು ಕೊಡಲಾಗುತ್ತದೆ ಮತ್ತು ಮುಂದೆ ಆಗುವ ಸಂಗತಿಯನ್ನು ತಿಳಿಸುತ್ತಾನೆ, ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ, ನಿಮ್ಮೊಂದಿಗೂ ನಿಮ್ಮ ಒಳಗೂ ವಾಸ ಮಾಡುತ್ತಾನೆ. ಲೋಕ ಅರಿತುಕೊಳ್ಳೋದ್ರೆ ನೀವು ಅರಿತುಕೊಳ್ಳುತ್ತೀರಿ. ನೀವು ಲೋಕ ಒಂದೇ ರೀತಿ ಇರಿ, ಇನ್ನೇ ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಪ್ರಶ್ನೆ ಬರುತ್ತದೆ ಪ್ರೇರೆ ಅನೇಕರಿಗೆ, ನನ್ನ ಕುರಿತು ನಿನ್ನ ಕುರಿತು. ಹಾಗಿರುವುದಾದರೆ ಇಲ್ಲಿ ಆತನನ್ನು ಯೇಸುವನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದಿದ್ದರೆ ಸುಳ್ಳುಗಾರರಾಗಿದ್ದೇವೆ ಅಂತ ಪ್ರೇರೆ. ಹೌದು, ನಾವು ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 8 ವರ್ಸ್ 44th ವರ್ಡ್. ಇಲ್ಲಿ ಓದುವುದಾದರೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಅದು ಪ್ರೇರೆ, ಇಲ್ಲಿ ನಾವು ಯೇಸುವನ್ನು ಬಲ್ಲೆವೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದಿದ್ದರೆ ಯೇಸು ಹೇಳ್ತಿದ್ದಾನೆ ಪ್ರೇರೆ, ನೀವು ಆ ತಂದೆಯಿಂದ ಹುಟ್ಟಿದವರು. ಯೇಸು ಬಲ್ಲನು, ಯೇಸುವಿನ ಆತ್ಮ ಗೊತ್ತಿಲ್ಲ. ಯೇಸು ಬಲ್ಲನು, ಯೇಸು ಅಂತೆ ಪ್ರೀತಿಸಲು ಗೊತ್ತಿಲ್ಲ. ಯೇಸು ಗೊತ್ತು, ಯೇಸುವಂತೆ ಕ್ಷಮಿಸಲು ಗೊತ್ತಿಲ್ಲ. ಯೇಸು ಗೊತ್ತು, ಯೇಸುವಂತೆ ಶಾಸ್ತ್ರಿ ಪರಿಸಯಗಳಿಂದ ದೂರ, ಉಳಿಯಿಟ್ಟಿನಿಂದ ಆ ಬೋಧನೆಯಿಂದ ದೂರ ಇರಬೇಕಂತ ಗೊತ್ತಿಲ್ಲ. ಅದರ ಕೆಳಗಡೆ ಸೇವೆ ಮಾಡೋದು, ಸರ್ಪ ಸಂತಾನದ ಕೆಳಗೆ. ಆ ತಂದೆಯಿಂದ ಹುಟ್ಟಿದವರಾಗಿದ್ದೀರಿ, ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವಿಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳಿಗೆ ಮೂಲ ಪುರುಷನು, ಸುಳ್ಳುಗಾರನು. ಹೌದ್ರಿ, ನಾವು ಆ ಸ್ಥಾನವನ್ನು ಉಳಿಸಿಕೊಳ್ಳಲು, ಆ ಸುಳ್ಳಾದ ಅವುಗಳಿಗೆ ಕಾಪಾಡಿಕೊಳ್ಳಲು ನಮ್ಮ ಪ್ರಾಣವನ್ನು ಪ್ರೀತಿಸ್ತಿದ್ದೇವೆ ಪ್ರೇರೆ. ಯೇಸುವಿನಂತೆ ಆ ಶಾಸ್ತ್ರೀಯ ಪರಿಸಯಗಳನ್ನು ನಾವು ಗುರುತಿಸಲಾರದವರು, ಸುಳ್ಳಿಗೆ ಮೂಲ ಪುರುಷ. ಕಾರಣ ಆ ತಂದೆಯಿಂದ ಹುಟ್ಟಿದ್ದೇವೆ. ಸೈತಾನ ನಿಮ್ಮ ತಂದೆಯಿಂದ ಹೇಳುತ್ತಿದ್ದಾನೆ. ಹೌದು ಪ್ರೇರೆ, ನಾವು ಯೇಸುವನ್ನು ಬಲ್ಲೆವೆಂದು ಹೇಳಿದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇವೆ. ಆತನ ಆಜ್ಞೆಗಳನ್ನು ಆತನ ಬಲ್ಲೆನೆಂದು ಹೇಳಿ
ಆಜ್ಞೆ ಕೈಗೊಂಡು ನಡೆದಿದ್ದರೆ ಸುಳ್ಳುಗಾರರಾಗಿದ್ದೇವೆ. ಹೌದು, ಸತ್ಯವೆಂಬುದು ಅವನಲ್ಲಿಲ್ಲ. ಸತ್ಯ ನಮ್ಮಲ್ಲಿದ್ದರೆ ಪರಿಶುದ್ಧಾತ್ಮನು ಕೂಡ ನಮ್ಮಲ್ಲಿ ಇರುತ್ತಾನೆ. ಆದರೆ ಸತ್ಯದ ಆತ್ಮನು, ಹೌದು, ವಾಕ್ಯ ಎಲ್ಲಿದೆಯೋ ಅಲ್ಲಿ ಆತ್ಮ ಇದೆ. ಆತ್ಮ ಇಲ್ಲದಿದ್ದರೆ ವಾಕ್ಯವು ವಿಗ್ರಹವಾಗಿದೆ, ವಿಗ್ರಹವು ಆಚಾರವಾಗಿದೆ, ಆಚಾರವು ಸ್ವಪ್ರಯೋಜನವನ್ನು ಬಯಸುತ್ತದೆ. ಅದಕ್ಕೆ ಒಂದು ಮಾತಾಡಿದರೆ 100 ಮಾತು ಎದುರು ಮಾತಾಡುತ್ತದೆ, ಸಹಿಸಿಕೊಳ್ಳುವುದಿಲ್ಲ. ಕಾರಣ ವಿಗ್ರಹ. ಇದರಿಂದ ದೇವರನ್ನು ಪ್ರೀತಿಸುವವರಿಗೆ ಪ್ರೀತಿ ಸ್ವಭಾವ ಅವಶ್ಯ. ಪ್ರೇರೆ ದೇವರನ್ನು ಪ್ರೀತಿಸುವವರಿಗೆ ಪ್ರೀತಿ ಸ್ವಭಾವ ಅವಶ್ಯಕತೆ ಇರುತ್ತದೆ. ಹೌದು, ನಿತ್ಯ ಜೀವದಲ್ಲಿ ಸೇರುವವರಿಗೆ ಬೆಳಕಿನಲ್ಲಿ ಸೇರಿರುವವರಿಗೆ ಪರಿಶುದ್ಧಾತ್ಮ ಪಡೆದಿರುವವರಲ್ಲಿ ಪ್ರೀತಿ ಸ್ವಭಾವ ಎದ್ದು ಕಾಣುತ್ತದೆ. ಪ್ರೇರೆ ಬೇಡ ಅಂದರೂ ಕೂಡ ಹೌದು, ಕ್ರಿಸ್ತನ ಆಜ್ಞೆಯನ್ನು ಕೈಗೊಂಡು ನಡೆದಿರುವುದರಿಂದ ಇದು ನಡೆಯುತ್ತದೆ. ಆತನನ್ನು ಅರಿತುಕೊಂಡಿರುವುದರಿಂದ ಆ ಪ್ರೀತಿ ಎದ್ದು ಕಾಣುತ್ತದೆ. ಅಲ್ಲಿ ಇಲ್ಲಿ ಒಂದು ಮಾತು, ಶಾಸ್ತ್ರ ಪರಿಸಯಗಳನ್ನು ಅಂತಾರೆ ಹೊರತು ಆತನ ಯೇಸುವಿನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರ ಬಗ್ಗೆ ಹೇಳುವುದಿಲ್ಲ. ಆತನನ್ನು ಅರಿತುಕೊಳ್ಳಲು ಇಷ್ಟಪಡುವವರ ಬಗ್ಗೆ ಹೇಳುವುದಿಲ್ಲ. ಪ್ರೇರೆ ನಾನು ಅಥವಾ ನಿಜವಾದ ಯೇಸುವಿನ ಅನುಯಾಯಿಗಳು, ಶಿಷ್ಯರು, ವಿಶ್ವಾಸಿ ಭಕ್ತರು, ಹೀಗೆ ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು, ಕೈಗೊಳ್ಳಲಾರದ ಆತನು ಸುಳ್ಳುಗಾರನಾಗಿದ್ದಾನಂತ. ಪ್ರೇರೆ ಸತ್ಯವೆಂಬುದು ಆತನಲ್ಲಿಲ್ಲ, ಆತ ಸೈತಾನಿಗೆ ಸಂಬಂಧಪಟ್ಟದಂತ. 5ನೇ ವಾಕ್ಯ, ಯೋಹಾನನ 1ನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ. ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದೆ. ಪ್ರೇರೆ ಯಾರಾದರೂ ದೇವರ ವಾಕ್ಯವನ್ನು ಕೈಗೊಂಡು ನಡೆದರೆ, ಹೌದು, ಆತನ ಮೇಲೆ ದೇವರ ಪ್ರೀತಿ ನಿಜವಾಗಿಯೂ ಪರಿಪೂರ್ಣವಾಗಿದೆ ಅಂತ. ಪ್ರೇರೆ ಹೌದು, ನಾವು ಯೋಹಾನನ ಅದೇ 1ನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದುತ್ತೇವೆ. ಜಾನ್ ಫಸ್ಟ್ ಲೆಟರ್ ಚಾಪ್ಟರ್ 4 ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ, ದೇವರನ್ನು ಯಾರು ಎಂದು ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದ್ದರಿಂದಲೇ 13ನೇ ವಾಕ್ಯ, ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆ ಅಂತಲೂ ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂತಲೂ ತಿಳಿದುಕೊಳ್ಳುತ್ತೇವೆ. ಹೌದ್ರಿ, ನಾವು ಎಂದೂ ದೇವರನ್ನು ನೋಡಿಲ್ಲ ಅಂತ. ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನಂತ ಮತ್ತು ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರು ತನ್ನ ಆತ್ಮದಲ್ಲಿ ನಮಗೆ ಪಾಲನ್ನು ಅನುಗ್ರಹಿಸಿದ್ದರಿಂದಲೇ ತಿಳಿದುಕೊಳ್ಳುತ್ತೇವೆ ಏನೆಂದು, ನಾವು ದೇವರಲ್ಲಿ ನೆಲೆಗೊಂಡಿದ್ದೇವೆಂದು. ಹೌದೇ, ಹೀಗೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರೇ ಆತನನ್ನು ಅರಿತವರು. ಆತನ ಆಜ್ಞೆಯನ್ನು ಕೈಗೊಂಡು ನಡೆದಾಗ ಆತನ ಅರಿತುಕೊಳ್ಳುವಂತೆ ಮಾಡುವ ಪರಿಶುದ್ಧಾತ್ಮ ಬರುತ್ತಾನೆ. ಪರಿಶುದ್ಧಾತ್ಮ ಬಂದು ಸಮಗ್ರ ಸತ್ಯಕ್ಕೆ ಕರೆದೊಯ್ತಾನೆ. ಸಮಗ್ರ ಸತ್ಯ, ಯೇಸುವೆ ಸತ್ಯದ ಪ್ರಾರಂಭ, ಯೇಸುವೆ ಸಮಗ್ರ ಸತ್ಯದ ಅಂತ್ಯ, ಆದಿ ಅಂತ್ಯ ಆಗಿದ್ದಾನೆ. ಪ್ರೇರೆ ಯೇಸುವೆ ಸತ್ಯವಾಗಿದ್ದಾನೆ, ಮಾರ್ಗ ಜೀವವಾಗಿದ್ದಾನೆ. ಹೌದು, ಯೇಸುವಿನ ಆತ್ಮ ಸತ್ಯದ ಆತ್ಮ ಆಗಿದೆ. ಪ್ರೇರೆ ಸತ್ಯವಾದ ಯೇಸುವಿನ ಕುರಿತು ತಿಳಿಸಲು ಬಂದಿದ್ದಾನೆ. ಆತನ ಶಕ್ತಿಗೆ ಮಿತಿ ಇಲ್ಲ. ಶುದ್ಧ ಆತ್ಮ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ, ಸ್ವತಂತ್ರ, ದೇವರಿಂದ ಹೊಸ ಜನ್ಮ. ಹೌದು, ಹೀಗೆ ನಾವು ಯೋಹಾನನ 1ನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯದಿಂದ ನೋಡಿದೆವು. ಪ್ರೇರೆ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದೆ ಆತನ ಆಜ್ಞೆ ಕೈಗೊಂಡು ನಡೆದವರಲ್ಲಿ ನಿಜವಾಗಿ, ಮತ್ತು ಇದರಿಂದಲೇ ಆತನಲ್ಲಿ ಇದ್ದೇವೆಂದು ತಿಳಿದುಕೊಳ್ಳುತ್ತೇವೆ. 5ನೇ ವಾಕ್ಯ, ಯಾವಾಗ ಆತನ ಆಜ್ಞೆ ಕೈಗೊಂಡು ನಡೆಯುತ್ತೇವೋ ಆ ದೇವರ ಮೇಲೆ ಪ್ರೀತಿ ಪರಿಪೂರ್ಣವಾಗಿದೆ ಅಂತ ಪ್ರೇರೆ ನಿಜವಾಗಿ, ಮತ್ತು ಇದರಿಂದಲೇ ಆತನಲ್ಲಿ ಇದ್ದೇವೆ ಎಂದು ತಿಳಿದುಕೊಳ್ಳುತ್ತೇವೆ. ಹೌದು, ದೇವರ ಆಜ್ಞೆ ಕೈಗೊಂಡು ನಡೆದಾಗ ನಿಜವಾಗಿ ದೇವರ ಆತ್ಮ ನಮ್ಮಲ್ಲಿ ಇರುತ್ತದೆ. ಆ ಪ್ರೀತಿ ಪರಿಪೂರ್ಣ ಮಾಡುತ್ತಾನೆ. ಇದರಿಂದಲೇ ಆತನಲ್ಲಿ ಇದ್ದೇವೆ ಎಂದು ನಮಗೂ ಗೊತ್ತಾಗುತ್ತದೆ, ತಿಳಿದುಕೊಳ್ಳುತ್ತೇವೆ. ದೇವರ ಆಜ್ಞೆ ಕೈಗೊಂಡು ನಡೆದಾಗ ಆತನ ಆತ್ಮನ ಮೂಲಕ. 6ನೇ ವಾಕ್ಯ, 6th ವರ್ಡ್, 1 John chapter 2 verse 6th ವರ್ಡ್. 1ನೇ ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯ, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇವೆಂದು ಹೇಳುವ ನೀನು ನಾನು ಯಾರಾದರೂ ಕ್ರಿಸ್ತೇಸು ನಡೆದಂತೆಯೇ ನಡೆಯುವುದಕ್ಕೆ, ಜೀವಿಸಿದಂತೆ ಜೀವಿಸುವುದಕ್ಕೆ, ಮಾತಾಡಿದಂತೆ ಮಾತಾಡುವುದಕ್ಕೆ, ಕಾರ್ಯ ಮಾಡಿದಂತೆ ಮಾಡುವುದಕ್ಕೆ
ಕ್ಷಮಿಸಿ ಪ್ರೀತಿ ಸಹಿಸಿದಂತೆ ಸಹಿಸುವುದಕ್ಕೆ ಬದ್ಧರಾಗಿದ್ದೇವೆ ಅಂತ ಪ್ರೇರೆ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವ ನೀನು ನಾನು ಯೇಸು ಕ್ರಿಸ್ತನ ನಡೆದಂತೆ ನಡೆಯುವುದಕ್ಕೆ ಬದ್ಧರಾಗಿದ್ದೇವೆ. ವಿ ಮಸ್ಟ್ ವಾಕ್ ಲೈಕ್ ಜೀಸಸ್. ಹೌದು ಪ್ರೇರೆ. ಹೀಗೆ ನಾವು ಯೋಹನನ 1ನೇ ಪತ್ರಿಕೆ 3ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದ್ತೇವೆ. 1 ಜಾನ್ ಲೆಟರ್ ಚಾಪ್ಟರ್ 3 ವರ್ಸ್ 24th ವರ್ಡ್. ಇಲ್ಲಿ ಓದುವುದಾದರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರುತ್ತಾನೆ, ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆವು. ಹೌದು, ಯೇಸು ಕ್ರಿಸ್ತನು ನಮ್ಮಲ್ಲಿದ್ದಾನೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಿಂದ ಆತನನ್ನು ಅರಿತುಕೊಳ್ಳುವಂತೆ ಮಾಡಲು ಆತ ನಮ್ಮಲ್ಲಿದ್ದಾನೆ. ನಾವು ಆತನಲ್ಲಿದ್ದೇವೆ ಎಂದು ನಮ್ಮಲ್ಲಿ ನೆಲೆಗೊಂಡಿರುವ ಆತನು ನಮಗೆ ಅನುಗ್ರಹಿಸಿರುವ ಆತ್ಮನಿಂದಲೇ ಬಲ್ಲೆವಂತ ಪ್ರೇರೆ. ಮತ್ತು ಯೇಸು ಕ್ರಿಸ್ತನನ್ನು ಆಜ್ಞೆಗಳನ್ನು ಆತನು ನೆಲೆಗೊಂಡಿದ್ದೇನೆ ಎಂದು ಹೇಳುವ ಆತನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಪ್ರೇರೆ. ಕ್ರಿಸ್ತನು ಹೇಗೆ ನಡೆದ ಪ್ರೇರೆ? ಕ್ರಿಸ್ತ ಪರಿಶುದ್ಧ ಆಗಿ ನಡೆದ ಪ್ರೇರೆ. ಹೌದು, ಯೋಹಾನನ 1ನೇ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಕೂಡ ಓದ್ತೇವೆ. ಜಾನ್ ಫಸ್ಟ್ ಲೆಟರ್ ಚಾಪ್ಟರ್ 5 ವರ್ಸ್ 2nd ವರ್ಡ್. ಇಲ್ಲಿ ಓದುವುದಾದರೆ, ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆ ಎಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದರಿಂದಲೇ ತಿಳಿದುಕೊಳ್ಳುತ್ತೇವೆ. ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆ ಎಂಬುದನ್ನು ಯೇಸು ಎಲ್ಲರನ್ನು ಪ್ರೀತಿಸಿದ ಪ್ರೇರೆ. ಆ ಪರಿಸರ ಶಾಸ್ತ್ರವನ್ನು ಕೂಡ ಪ್ರೀತಿಸಿದ. ಶಿಲುಬೆಯಲ್ಲಿ ಕೂಡ ನೀನು ದೇವರ ಮಗ ಆಗಿದ್ದರೆ ಇಳಿದು ಬಾ ನಂಬುತ್ತೇವೆ ಎಂದರು ಪರಿಸರ ಶಾಸ್ತ್ರಿಗಳು ಅಥವಾ ಇನ್ನಿತರೆ. ತಾನೇ ಗುಣಪಡಿಸಿದ ಜನರು ಯೇಸುವನ್ನು ಹಣ ಕೊಟ್ಟು ಆತನನ್ನು ಧಿಕ್ಕಾರ ಮಾಡೆಂದು ಹಣ ಕೊಟ್ಟು ಕೊಂಡುಕೊಂಡಿದ್ದರು. ಯಾರಿಗೆ? ತಾನು ಯಾರನ್ನು ಸ್ವಸ್ಥ ಮಾಡಿದ್ದನು, ದೆವ್ವಗಳಿಂದ ಗುಣಪಡಿಸಿದ್ದನು, ಊಟ ಬಡಿಸಿದ್ದನು 5,000 ಜನಕ್ಕೆ. ಅವರಲ್ಲಿ ಅನೇಕರು ಬಂದು ನೀನು ದೇವರ ಮಗ ಆಗಿದ್ದರೆ ಇಳಿದು ಬಾ ನಂಬುತ್ತೇವೆ ಅಂದರು. ಆದರೆ ಇಂದು ರಾಜಕೀಯದಲ್ಲಿ ದುಡ್ಡು ಕೊಟ್ಟು ಓಟ್ ಹಾಕಿಸ್ತಾರಲ್ಲ, ಆ ರೀತಿ ಯೇಸುವನ್ನು ಇಳಿದು ಬಾ ಎಂದರು. ದುಡ್ಡು ಇಸ್ಕೊಂಡಿದ್ದರು ಬೇರೆ ಅವರು, ಮತ್ತು ಧಿಕ್ಕಾರ ಮಾಡಲು ದುಡ್ಡು ಇಸ್ಕೊಂಡಿದ್ದರು. ಯೇಸುವನ್ನು ಶಿಲುಬೆಗೆ ಹಾಕಿಸು ಎಂದು ಅವರೆಲ್ಲ ಹಣದಿಂದ ಕೊಂಡುಕೊಳ್ಳಲ್ಪಟ್ಟಿದ್ದರು ಜನ. ಆ ದೊಡ್ಡ ಸ್ವರವನ್ನು ಕೇಳಿ ಪಿಲಾತನು ಕೊಟ್ಟು ಬಿಡುತ್ತಾನೆ ಯೇಸುವನ್ನು ಶಿಲುಬೆಗೆ ಹಾಕಲು. ಕೈ ತೊಳೆದುಕೊಳ್ಳುತ್ತಾನೆ. ಈತನ ರಕ್ತ ಅಪರಾಧ ನನ್ನ ಮೇಲೆ ಇಲ್ಲ ಅಂದಾಗ ಅವರು ನಮ್ಮ ಮೇಲಿರಲಿ, ನಮ್ಮ ಮಕ್ಕಳ ಮೇಲೆ ಇರಲಿ ಎಂದು ದುಡ್ಡಿನ ಆಸೆಗಾಗಿ ಅಧಿಕಾರ ಜನರ ಕೈ ಕೆಳಗೆ ಯಾವುದೋ ಒಂದು ಲೋಕದ ಅವಶ್ಯಕತೆಗೆ ನೀಗುತ್ತವ, ಯೇಸುವಿನಿಂದ ಏನಾಗುತ್ತದೆ ನಮಗೆ ಎಂದು ತಿಳಿದು ಯೇಸುವನ್ನು ಶಿಲುಬೆ ಹಾಕಲು ಕೊಡ್ತಾರೆ ಪ್ರೇರೆ. ಆ ರಕ್ತಾಪರಾಧ ಇಂದಿಗೂ ಅವರ ಮೇಲಿದೆ ಪ್ರೇರೆ. ಹೌದು, ಯೇಸುವಿನ ಶಿಲುಬೆ ಹಾಕಿಸಿದವರ ಮೇಲೆ, ಧಿಕ್ಕಾರ ಮಾಡಿದವರ ಮೇಲೆ ಯೇಸು ಬೇಡ ಬರಬ್ಬನು ಬೇಕು. ಆದರೆ ಇಂದು ಕೂಡ ಲೋಕ ಯೇಸು ಬೇಡ ಬರಬ್ಬ ಬೇಕು, ದರೋಡೆಗಾರರು ಬೇಕು. ಹೌದು ಪ್ರೇರೆ. ಸಮಾಜ ಘಾತಕರು ಬೇಕು. ಹೌದು ಪ್ರೇರೆ. ಅವರೆಲ್ಲರೂ ಅವ್ರ ಪರ್ಸನಲ್ ಲೈಫ್ನಲ್ಲಿ ಕೆಡುಕರಾಗಿದ್ದಾರೆ, ಸೈತಾನ ಮಕ್ಕಳಾಗಿದ್ದಾರೆ. ಯೇಸುವಿನಿಂದ ಹೊರಗಡೆ ಎಲ್ಲ ಕೆಟ್ಟು ಹೋಗುತ್ತದೆ ಪ್ರೇರೆ. ಇಂದು ಚೆನ್ನಾಗಿ ಕಂಡರೂ ಕೂಡ ಕೆಟ್ಟು ಹೋಗುತ್ತದೆ. ತಾಯಿ ಗರ್ಭ ಹುಟ್ಟಿದಂದಿನಿಂದ ಪಾಪಿಗಳವರು, ಅವ್ರ ರಕ್ತದಲ್ಲಿ ಬಂದಿದೆ. ಹೌದು, ಯೇಸುವಿನ ಅಧಿಕಾರದಿಂದ ಹೊರಗಡೆ ಇರುವ ಅಧಿಕಾರ ಎಲ್ಲ ಸೈತಾನ ಅಧಿಕಾರ ಆಗಿದೆ. ಹೀಗೆ ಯೇಸುವಿನ ಆಜ್ಞೆಯನ್ನು ಕೈಗೊಂಡು ನಡೆಯುತ್ತೇನೆ ಎಂದು ಹೇಳುವಾತನು ತಾನು ಕೂಡ ಯೇಸು ನಡೆದಂತೆ ನಡೆಯಲು ಬದ್ಧನಾಗಿದ್ದಾನೆ. ಮತ್ತು ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆ ಎಂಬುದನ್ನು ದೇವರನ್ನು ಆಜ್ಞೆಗಳನ್ನು ಪ್ರೀತಿಸಿ ಅನುಸರಿಸುವುದರಿಂದ ತಿಳಿದುಕೊಳ್ಳುತ್ತೇವೆ. ಯೇಸುವಿನಂತೆ ನಡೆದುಕೊಳ್ಳುತ್ತಿದ್ದೇವೆ ಎಂಬುದನ್ನು ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದ ಪ್ರಕಾರವೇ ದೇವರ ಮಕ್ಕಳನ್ನು ಪ್ರೀತಿಸುತ್ತಿದ್ದೇವೆ ಎಂದು ತಿಳಿದುಕೊಳ್ತೇವೆ ಪ್ರೇರೆ. ದೇವರ ಮಕ್ಕಳನ್ನು ಪ್ರೀತಿಸಿ ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವುದಲ್ಲ ಪ್ರೇರೆ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಿದ್ದದರಿಂದಲೇ ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆ ಎಂದು ತಿಳಿದುಕೊಳ್ಳಬೇಕು. ಹೀಗೆ ಮನುಷ್ಯರ ಮುಖಾಂತರ ದೇವರ ವಾಕ್ಯ ಅಲ್ಲ ಪ್ರೇರೆ, ದೇವರ ವಾಕ್ಯದ ಮುಖಾಂತರ ಮನುಷ್ಯರಿಗೆ ಭೇಟಿ. ಹೀಗೆ ಆತನ ಆಜ್ಞೆಗಳನ್ನು ಕೈಗೊಳ್ಳುವವರೇ ಆತನನ್ನು ಅರಿತವರು. ಇನ್ನು ಅಂಶದಲ್ಲಿ ನಾವು ಕೊನೆಯದಾಗಿ ನೋಡೋಣ ಪ್ರೇರೆ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ
4, 5, 7ನೇ ವಾಕ್ಯದಲ್ಲಿ ನೋಡುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 15 ಕೊನೆಯ ವಾಕ್ಯ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 15 ವರ್ಸ್ 4th, 5th, 7th ವರ್ಡ್. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 4ನೇ ವಾಕ್ಯ, 5ನೇ ವಾಕ್ಯ, 7ನೇ ವಾಕ್ಯ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. 7ನೇ ವಾಕ್ಯ, 7th ವರ್ಡ್. ನೀವು ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಹೌದು ಪ್ರೇರೆ, ಅದು ನಿಮಗೆ ದೊರೆಯುವುದು ಎಂದು ಹೇಳುತ್ತಿದ್ದಾನೆ ಪ್ರಭು. ಹೀಗೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಿದ್ದೇನೆ ಎಂದು ಹೇಳುವ ಆತನು ಯೇಸು ನಡೆದಂತೆ, ಯೇಸು ಜೀವಿಸಿದಂತೆ ಜೀವಿಸುವುದಕ್ಕೆ ಬದ್ಧನಾಗಿದ್ದೇವೆ ಪ್ರೇರೆ. ಮತ್ತು ನಮ್ಮಷ್ಟಿಗೆ ನಾವು ಫಲ ಕೊಡುತ್ತೇವೆ ಅಂತ ಆತನ ನೆಲೆಗೊಂಡಿದ್ದರೆ ಹೌದು. ಹಾಗೆ ಆತನನ್ನು ಬಿಟ್ಟು ನಾವು ಏನು ಮಾಡಲಾಗುವುದಿಲ್ಲ. ಆತನ ಆಜ್ಞೆಗಳನ್ನು ಬಲ್ಲೆವೆಂದು ಆತನ ಅರಿತುಕೊಳ್ಳದಿದ್ದರೆ, ಆತನ ಪ್ರೀತಿಸದಿದ್ದರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯದಿದ್ದರೆ ಆತನ ಪ್ರೀತಿಸ್ತಿದ್ದೇವೆಂದು ನಾವು ಏನೂ ಮಾಡಲಾಗುವುದಿಲ್ಲ. ಆತನ ಆಜ್ಞೆ ಕೈಗೊಂಡು ನಡೆದರೆ ನಿಜವಾಗಿಯೂ ಆತನ ಪ್ರೀತಿಸಿದಂತೆ ಆತನ ಅರಿತುಕೊಳ್ಳುವ ಪರಿಶುದ್ಧಾತ್ಮನ ದಯಪಾಲಿಸುತ್ತಾನೆ. ಪರಿಶುದ್ಧಾತ್ಮ ಬಂದು ಆತನ ಅರಿತುಕೊಳ್ಳುವಂತೆ ಮಾಡುತ್ತಾನೆ, ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ. ಮತ್ತು ಲೋಕವು ತಾಳಿದ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುತ್ತಾನೆ. ಪಾಪದ ಕುರಿತು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ. ಪರಿಶುದ್ಧ ಜೀವಿತದ ಕಡೆ, ಅನೀತಿಯ ಕುರಿತು ತಿಳಿಸುತ್ತಾನೆ, ನೀತಿಯ ಕಡೆಗೆ ನಡೆಸುತ್ತಾನೆ, ದೇವರಿಗೆ ಇಷ್ಟವಾದ ಮಾರ್ಗದ ಕಡೆಗೆ. ಅಂತಿಮ ತೀರ್ಪು ಕುರಿತು ಅಥವಾ ಈ ಲೋಕದಲ್ಲಿ ಮನುಷ್ಯರು ದೇಹದಲ್ಲಿ ಬದುಕಿದಾಗ ಆಯುಸ್ಸು ಮುಕ್ತಾಯ ಆದ ನಂತರ ಅವರಿಗೆ ಒಳಿತು ಕೆಡುಕು ಮಾಡಿದ್ದಕ್ಕಾಗಿ ದೇವರನ್ನು ಅರಿಯದೆ ಎಲ್ಲದಕ್ಕೂ ತೀರ್ಪಾಗುತ್ತದೆ. ಜಡ್ಜ್ಮೆಂಟ್ ಕೋರ್ಟ್ನಲ್ಲಿ ಅಪರಾಧಿ ನಿರಪರಾಧಿ ಹೇಗೆ ಪ್ರೇರೆ, ಅದೇ ರೀತಿ ಆತ್ಮಲೋಕದಲ್ಲಿ ನಡೆಯುತ್ತದೆ. ಅವೆಲ್ಲವೂ ಕುರಿತು ಪರಿಶುದ್ಧಾತ್ಮ ನಮಗೆ ಮನವರಿಕೆ ಮಾಡಿಕೊಡುತ್ತಾನೆ. ಯಾವಾಗ ಯೇಸುವನ್ನು ಆಜ್ಞೆಗಳನ್ನು ಕೈಗೊಂಡು ನಡೆದಾಗ, ಆತನನ್ನು ತಿಳಿದುಕೊಳ್ಳುವಂತೆ ಮಾಡುವ ಪರಿಶುದ್ಧಾತ್ಮನ ಪಡೆದಾಗ, ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದಾಗ ತಂದೆಯಲ್ಲಿ ಯೇಸು ಪ್ರಾರ್ಥಿಸ್ತಾನೆ. ತಂದೆ ನಮಗೆ ಯೇಸುವಿನ ವಿಶ್ವಾಸ ಇಟ್ಟು ಎಲ್ಲರಿಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತಾನೆ. ಆತನು ಸದಾಕಾಲ ನಮ್ಮ ಸಂಗಡ ಇರಲು ಕೊಡಲಾಗುತ್ತದೆ. ಲೋಕವು ಆತನನ್ನು ನೋಡುವುದಿಲ್ಲ, ತಿಳಿಯುವುದಿಲ್ಲ, ಬರಮಾಡಿಕೊಳ್ಳುವುದಿಲ್ಲ. ನಾವಾದರೂ ಆತನನ್ನು ನೋಡುತ್ತೇವೆ, ತಿಳಿದುಕೊಳ್ಳುತ್ತೇವೆ. ಆತನು ನಮ್ಮ ಸಂಗಡ ನಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ, ನಮ್ಮ ಒಳಗೆ ಇರುತ್ತಾನೆ ಅಂತ ಅಂತ ಮಹಾಕೃಪೆ ಪ್ರಭು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಮುಖಾಂತರ, ಆತನ ಅರಿತುಕೊಳ್ಳುವ ಪರಿಶುದ್ಧಾತ್ಮ ದಯಪಾಲಿಸುವ ಮುಖಾಂತರ ಸ್ಪಷ್ಟವಾಗಿ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ತಂದೆಯೇ ಮಹಿಮೆ ನಿಮಗೆ, ಆಮೇನ್. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಇರುವಾತನೇ, ಇದ್ದಾತನೇ, ಬರುವಾತನೇ, ನಮ್ಮನ್ನು ಸಿದ್ಧ ಮಾಡುತ್ತಿರುವಾತನೇ, ಮಹಾಮಹಿಮ ಸ್ವರೂಪನೇ, ಮರಣದ ಮುಳ್ಳನ್ನು ಮುರಿದಾತನೇ, ಮೃತ್ಯುಂಜಯನೇ, ವಾಕ್ಯವಾದ ದೇವರೇ ಯೇಸುವೆ, ನಿಮ್ಮನ್ನು ಆಜ್ಞೆಗಳನ್ನು ಕೈಗೊಳ್ಳುವವರೇ ನಿಮ್ಮನ್ನು ಅರಿತವರು ಎನ್ನುವ ವಾಕ್ಯಭಾಗ ಧ್ಯಾನಿಸಿದವು ಸ್ವಾಮಿ. ರಕ್ಷಕ ದೇವ, ಕೇಳಿದ ವಾಕ್ಯಭಾವಗಳನ್ನು ನಮ್ಮ ಹೃದಯದಲ್ಲಿ ಬಚ್ಚಿಟ್ಟು ಅದನ್ನು ಅರ್ಥ ಮಾಡಿಕೊಂಡು 100ಕ್ಕೆ 100 60 30ರಷ್ಟು ಫಲ ಕೊಡುವಂತೆ, ದುಷ್ಟನ ಎತ್ತಿಕೊಂಡು ಹೋಗದಂತೆ ನಿಮ್ಮ ಪರಿಶುದ್ಧಾತ್ಮ ಬೆಂಕಿಯಿಂದ ಜೀವಜಲದಿಂದ ಕಾಪಾಡಿ ಅಭಿವೃದ್ಧಿಪಡಿಸಿ ನಿತ್ಯ ಜೀವದೊಳಗೆ ನಡೆಸಬೇಕೆಂದು, ಹೀಗೆ ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಿದ್ದೇವೆ ಎನ್ನುವ ನಾವು ನಿಮ್ಮಂತೆ ನಡೆಯುವುದಕ್ಕೆ ಬದ್ಧರಾಗಿದ್ದೇವೆ ಸ್ವಾಮಿ. ನೀವು ಸಾತ್ವಿಕ ಆಗಿದ್ದೀರಿ ಪ್ರಭು, ನೀವು ದೀನ ಮನಸ್ಕಾಗಿದ್ದೀರಿ. ನಿಮ್ಮ ನೊಗವನ್ನು ನಮ್ಮ ಮೇಲೆ ತೆಗೆದುಕೊಳ್ಳಿರಿ ಎಂದು ಹೇಳಿದ್ದೀರಿ, ನಮ್ಮ ಆತ್ಮದ ವಿಶ್ರಾಂತಿ ನೀಡಲು. ಅಂತ ಸಾತ್ವಿಕತೆಯ ದೀನತೆಯ ನಿಮ್ಮ ಶಿಲುವೆ ನಮ್ಮ ಮೇಲೆ ಹೊತ್ತುಕೊಂಡು, ನಿಮ್ಮ ಆಜ್ಞೆ ಹೊತ್ತುಕೊಂಡು, ನಿಮ್ಮ ಪರಿಶುದ್ಧ ಶಿಲುವೆ ಮಾರ್ಗದಲ್ಲಿ, ನಿತ್ಯ ಜೀವದ ಬೆಳಕಿನ ಶಕ್ತಿಯ ಮಾರ್ಗದಲ್ಲಿ, ಸೈತಾನನ ಕಾರ್ಯಗಳನ್ನು ನಾಶ ಮಾಡಿದ ಮಾರ್ಗದಲ್ಲಿ, ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ಜೀವಿಸುವ ಮಾರ್ಗದಲ್ಲಿ ನಮ್ಮೆಲ್ಲರನ್ನು ನಡೆಸುತ್ತಾ ಬರಬೇಕೆಂದು
ತಂದೆ, ಸೈತಾನನನ್ನು ಶಾಂತಿದಾಯಕ ದೇವರೇ ಶೀಘ್ರವಾಗಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗಾಗಿ ತುಳಿಸಿ ನಾಶ ಮಾಡುತ್ತಾ ಬರಬೇಕೆಂದು ನಜರೇತಿನ ಸರ್ವಾಧಿಕಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಮಹಾಮಹಿಮೆಯುಳ್ಳಾತನೇ, ಭಯಂಕರನೇ, ಒಳ್ಳೆಯಾತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಅದು ಪ್ರೇರೆ, ಇಲ್ಲಿವರೆಗೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವರೆ ಆತನನ್ನು ಅರಿತವರು ವಾಕ್ಯ ಭಾಗ ಕೇಳಿಕೊಂಡ ಪ್ರೇರೆ. ದೇವರ ಆಜ್ಞೆ ನಿತ್ಯ ಜೀವವಾಗಿದೆ. ಅದು ಕೈಗೊಂಡು ನಡೆಯುವುದಾದರೆ ನಮ್ಮನ್ನು ಬೆಳಗಿಸುತ್ತದೆ ಪ್ರೇರೆ. ಬೆಳಕು ಬೆಳಗಿಸುವ ಎಲ್ಲ ವಸ್ತುಗಳು ಕಂಗೊಳಿಸುತ್ತವೆ. ಬೆಳಕು ಬಂದ ಕತ್ತಲು ಓಡಿ ಹೋಗುತ್ತದೆ. ಕತ್ತಲು ಬೆಳಕನ್ನು ಮುಸುಕಲಾಗುವುದಿಲ್ಲ. ಬೆಳಕು ಕತ್ತಲನ್ನು ಗೆಲ್ಲುತ್ತದೆ ಅಂತ ಗೆಲ್ಲುವ ಜೀವಿತ ಪ್ರಭು ನಮ್ಮೆಲ್ಲರ ನೀಡಲಿ ಬೆಳಕಾದ ಯೇಸು. ಆಮೇನ್, ಆಮೇನ್. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತ ಆದರೆ ಭೇಟಿಯಾಗೋಣ ಪ್ರಿಯರ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ಸನ್ನಿಧಿ, ಬೆಳಕು, ನಿತ್ಯ ಜೀವ, ವರಫಲ, ಆಯುಧ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ದೇವರ ಸ್ವರ, ನೂತನ ಜೀವಿತ, ನೂತನ ಸೃಷ್ಟಿ ಜೀವಿತ ನಮ್ಮೆಲ್ಲರೊಂದಿಗಿರಲಿ. ಆರೋಗ್ಯದೊಂದಿಗೆ, ಸೇವೆಯೊಂದಿಗೆ, ನಿಮ್ಮ ಸಭೆ ಸಹವಾಸದೊಂದಿಗೆ, ನಿಮ್ಮ ಪ್ರಿಯರೊಂದಿಗೆ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತದಲ್ಲಿ ನಿತ್ಯಕ್ಕೂ ದೇವಚಿತ್ತದಂತೆ ಬೆಳಕಾಗಿ ನೆಲೆಗೊಂಡಿರಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಎಲ್ರೋಹಿ, ಎಲ್ರೋಹಿ, ಎಲ್ಲೆಲ್ಲೂ ಇರುವಾತನೇ, ನಮ್ಮನ್ನು ಕಾಣುವಾತನೇ, ಸ್ತೋತ್ರ ಸ್ತೋತ್ರ ರಾಜ.